ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಾಡೋಣ. ಈ ಜುಲೈ ತಿಂಗಳಿನ ಕೊನೆಯ ಭಾನುವಾರ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ. 2025 ಜನವರಿ ತಿಂಗಳ ಪ್ರಾರಂಭ ಭಾನುವಾರದಿಂದ ಈ ಭಾನುವಾರದ ತನಕ ಸರ್ವಶಕ್ತನಾದ ದೇವರು ನಮ್ಮನ್ನು ಪರಿಪಾಲಿಸಿ, ನಮ್ಮನ್ನು ಸಂರಕ್ಷಿಸಿ, ನಮ್ಮ ಜೀವಿತಕ್ಕೆ ಬೇಕಾದಂಥದ್ದನ್ನು ದಯಪಾಲಿಸಿದ್ದಕ್ಕಾಗಿ ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ಕೃತಜ್ಞತೆಯಿಂದ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ, ಅದರೊಟ್ಟಿಗೆ ಆತನಿಗೆ ಸಲ್ಲತಕ್ಕ ಆರಾಧನೆಯನ್ನು ನಾವು ಸಲ್ಲಿಸುವಂಥವರಾಗಿರುವ ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಮುಂಜಾನೆಯಲ್ಲಿ, ಈ ವಾರದ ಮೊದಲನೆಯ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. ಪರಲೋಕವು ನಿನ್ನ ಸಿಂಹಾಸನವು, ಭೂಮಿಯು ನಿನ್ನ ಪಾದಪೀಠವು. ಸ್ವಾಮಿ, ನಿಮ್ಮ ಪಾದಪೀಠದ ಕೆಳಗೆ ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮ ಪ್ರೀತಿಯನ್ನು ಮತ್ತು ದಾವರ್ತಿ ಮನನ ಮಾಡುವುದಕ್ಕೆ, ಅದಕ್ಕಿಂತಲೂ ಮಿಗಿಲಾಗಿ ನಮಗೆ ಕೊಟ್ಟಂತಹ ಜವಾಬ್ದಾರಿಗಳನ್ನು ಮತ್ತು ದಾವರ್ತಿ ನಾವು ಅರಿತುಕೊಳ್ಳುವಂತೆ ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಈ ಆರಾಧನೆಯ ಆದಿಯಿಂದ ಅಂತ್ಯದವರೆಗೆ ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಒಂದು ಮಾಧ್ಯಮದ ಮೂಲಕ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮ ವಾಕ್ಯವನ್ನು ಕೇಳಿಕೊಳ್ಳುವಂತಹ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಇಂದು ನಡೆಯುತ್ತಿರುವಂಥ ಎಲ್ಲ ಪವಿತ್ರ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪ್ರತಿಯೊಂದು ಆರಾಧನೆ ದೇವರ ನಾಮದ ಮಹಿಮೆಗೆ ಕಾರಣವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಾವು ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟು ರಮ್ಯವಾಗಿದೆ ಎಂಬುದಾಗಿ ಕೀರ್ತನೆಗಾರನು ಆಡಿದ ರೀತಿಯಲ್ಲಿ ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವೂ ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮ ಎಂಬುದಾಗಿ ಕೀರ್ತನೆಗಾರನು ಹಾಡಿದ ರೀತಿಯಲ್ಲಿ ಈ ಮುಂಜಾನೆಯಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ನಾವು ಕೆಲವು ನಿಮಿಷ ಕಳೆಯುವಂಥದ್ದು ನಮ್ಮ ಜೀವಿತಕ್ಕೆ ಅತ್ಯಮೂಲ್ಯವಾದಂತಹ ದಿವಸಗಳಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೇಲೆ. ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನ ತಿಳಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಈ ಒಂದು ಮಾಧ್ಯಮದ ಮೂಲಕ ಮತ್ತೊಂದು ಆವರ್ತಿ ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನ ಅವಕಾಶವನ್ನ ಕೊಟ್ಟಿದ್ದಾನೆ. ಈ ದಿನವೂ ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ಉಲ್ಲಾಸಿಸಿ ಆನಂದಿಸೋಣ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರವಾಗಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ಈ ಒಂದು ಸದಾವಕಾಶವನ್ನು ಆನಂದದಿಂದ, ಉಲ್ಲಾಸದಿಂದ ಆತನು ಮಾಡಿದ ಉಪಕಾರಗಳಿಗೆ ಪ್ರತ್ಯುಪಕಾರವಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಆತನಿಗೆ ಸಲ್ಲತಕ್ಕ ಘನತೆಯನ್ನ, ಆರಾಧನೆಯನ್ನ ನಾವು ಸಲ್ಲಿಸುವಂಥವರಾಗಿರುವ ಅತ್ಯಂತ ಹಳೆಯ ಒಂದು ಹಾಡು, ಅತ್ಯಂತ ಪ್ರಿಯ ಯೇಸು ನಿನ್ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದ್ದಿ, ನಿನ್ನನ್ನೇ ಸೇವಿಸುವೆ. ಈ ಹಾಡಿನ ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವಂಥವರಾಗಿರುವ ಅತ್ಯಂತ ಪ್ರಿಯ ಯೇಸು ನಿನ್ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು ದೇವಾದಿದೇವನಾಗಿ ಸರ್ವ ವೈಭವದೋಳ್ವಾಸಿಸಿದಿ, ದೇವದೂತರು ಕೊಂಡಾಡಿದಾಗ್ಯೂ ನಂಗಾಗಿ
ತ್ಯಜಿಸಿ ಬಂದೆ. ದೇವಾದಿದೇವನಾಗಿ ಸರ್ವ ವೈಭವದೋಳ್ ವಾಸಿಸಿದಿ. ದೇವದೂತರು ಕೊಂಡಾಡಿದಾಗ್ಯೂ ನಂಗಾಗಿ ತ್ಯಜಿಸಿ ಬಂದೆ. ಅತ್ಯಂತ ಪ್ರಿಯ ಯೇಸು, ಮಾನವ ರೂಪವ ತಾಳಿ ಕಷ್ಟ ಸಂಕಟ ಹಿಂಸೆಯನು ಎಷ್ಟಾಗಿ ಹಸಿದು ಬಾಯಾರಿ ನಂಗಾಗಿ ತಾಳಿಕೊಂಡೆ. ಮಾನವ ರೂಪವ ತಾಳಿ ಕಷ್ಟ ಸಂಕಟ ಹಿಂಸೆಯನು ಎಷ್ಟಾಗಿ ಹಸಿದು ಬಾಯಾರಿ ನಂಗಾಗಿ ತಾಳಿಕೊಂಡೆ. ಅತ್ಯಂತ ಪ್ರಿಯ ಯೇಸು, ಕ್ರೂಜೆಯ ಮೇಲೆ ನನಗಾಗಿ ಸ್ವಪ್ರಾಣವನರ್ಪಿಸಿದಿ. ಕಡು ಪಾಪಿ ನಾನಾಗಿದ್ದಾಗ್ಯೂ ನನ್ನನ್ನು ಪ್ರೀತಿಸಿದಿ. ಕ್ರೂಜೆಯ ಮೇಲೆ ನನಗಾಗಿ ಸ್ವಪ್ರಾಣವನರ್ಪಿಸಿದಿ. ಕಡು ಪಾಪಿ ನಾನಾಗಿದ್ದಾಗ್ಯೂ ನನ್ನನ್ನು ಪ್ರೀತಿಸಿದಿ. ಅತ್ಯಂತ ಪ್ರಿಯ ಯೇಸು, ಕ್ರೂರ ಹಿಂಸೆಯಿಂದಾಗಿ ಸತ್ತು ಸಮಾಧಿ ಸೇರಿದಿನಿ. ಜಯವೀರನಾಗಿ ಎದ್ದು ಬಂದು ನನ್ನನ್ನು ರಕ್ಷಿಸಿದೆ. ಕ್ರೂರ ಹಿಂಸೆಯಿಂದಾಗಿ ಸತ್ತು ಸಮಾಧಿ ಸೇರಿದಿರಿ. ಜಯವೀರನಾಗಿ ಎದ್ದು ಬಂದು ನನ್ನನ್ನು ರಕ್ಷಿಸಿದೆ. ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ. ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು. ಹಲ್ಲೆಲೂಯಾ. ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ. ನಿನ್ನನ್ನೇ ಸೇವಿಸುವೆ. 99ನೇ ಕೀರ್ತನೆ ಅದರ 9ನೇ ವಾಕ್ಯ, ನಮ್ಮ ಯೆಹೋವ ದೇವರನ್ನು ಘನಪಡಿಸಿರಿ. ಆತನ ಪರಿಶುದ್ಧ ಪರ್ವತದ ಕಡೆಗೆ ಅಡ್ಡ ಬೀಳಿರಿ. ನಮ್ಮ ಯೆಹೋವ ದೇವರು ಪರಿಶುದ್ಧನು. ಅದರ ಪ್ರಾರಂಭದ 3 ವಾಕ್ಯದಲ್ಲಿ ಬರೆದಿರುವಂಥದ್ದು, ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ಜನಾಂಗಗಳು ನಡುಗಲಿ. ಕೆರೂಬಿಯರ ಮಧ್ಯದಲ್ಲಿ ಆಸೀನನಾಗಿರುವಾತನು ಆಳುತ್ತಾನೆ. ಭೂಮಿಯು ಕಂಪಿಸಲಿ. ಚೀಯೋನಿನಲ್ಲಿರುವ ಯೆಹೋವನು ದೊಡ್ಡವನು. ಆತನು ಎಲ್ಲ ಜನಾಂಗಗಳಲ್ಲಿ ಮಹೋನ್ನತನು. ಅವರು ಯೆಹೋವನ ಪೂಜ್ಯವಾದ ಮಹಾನಾಮವನ್ನು ಕೊಂಡಾಡಲಿ. ಆತನು ಪರಿಶುದ್ಧನು.
ಆತನು ಪರಿಶುದ್ಧನು. ಈ ಮುಂಜಾನೆಯಲ್ಲಿ ಪವಿತ್ರನಾದ ಪರಿಶುದ್ಧನಾದ ದೇವರನ್ನ, ನಮ್ಮನ್ನು ಪವಿತ್ರಗೊಳಿಸಿದಂತಹ ದೇವರನ್ನ ಆರಾಧಿಸುವಂತಹ ಭಾಗ್ಯವನ್ನ ದೇವರು ನಮಗೆ ಕೊಟ್ಟಿರಲಾಗಿ ನಾವು ಹಾಡಿದ್ವಿ, ಅತ್ಯಂತ ಪ್ರಿಯ ಯೇಸು ನಿನ್ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದೆ. ಯೋಹಾನ 3:16 ಹೇಳ್ತಾ ಇದೆ, ಗಾಡ್ ಸೋ ಲವ್ಡ್ ದ ವರ್ಲ್ಡ್, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟ. ದೇವರು ಲೋಕವನ್ನು ಅಂದರೆ ನಮ್ಮನ್ನು ಪ್ರೀತಿ ಮಾಡಿ ನಮ್ಮನ್ನು ತನ್ನೊಂದಿಗೆ ಸಂಧಾನಪಡಿಸಿಕೊಳ್ಳುವುದಕ್ಕೋಸ್ಕರ ಅಥವಾ ನಮ್ಮನ್ನು ತನ್ನೊಂದಿಗೆ ಸಮಾಧಾನಪಡಿಸಿಕೊಳ್ಳುವುದಕ್ಕೋಸ್ಕರ ತನ್ನ ಏಕಮಾತ್ರ ಕುಮಾರನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿ ನಮ್ಮನ್ನು ದೇವರಿಂದ ಅಗಲಿಸಿದಂತಹ ಪಾಪವೆಂಬ ಅಡ್ಡಗೋಡೆಯನ್ನ ತನ್ನ ಮಗನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕ ಅದನ್ನು ನಿಶ್ಶೇಷವಾಗಿ ಒಡೆದು ಹಾಕಿ ನಮ್ಮನ್ನು ತನ್ನೊಂದಿಗೆ ಸಂಧಾನಪಡಿಸಿಕೊಂಡಿದ್ದಾನೆ. ಅಂದ್ರೆ ಪವಿತ್ರನಾದ ದೇವರು ಅಥವಾ ಪರಿಶುದ್ಧನಾದ ದೇವರು ತನ್ನ ಏಕಮಾತ್ರ ಕುಮಾರನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮ್ಮ ಪಾಪಗಳಿಗೆ ಪರಿಹಾರವನ್ನು ಕಲ್ಪಿಸಿ ನಮ್ಮನ್ನು ಪರಿಶುದ್ಧಗೊಳಿಸಿ ಆತನ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿದ್ದಾನೆ. ಹೀಗಿರಲಾಗಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ಈ ಪವಿತ್ರತೆಯಲ್ಲಿ ನಾವು ದೇವರನ್ನ ಆರಾಧಿಸುವಂತವರಾಗಿರಬೇಕು. ಪೇತ್ರ ಬರಿತಾ ಇದ್ದಾನೆ, ಪವಿತ್ರತೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ಯರು ಯೆಹೋವನಿಗೆ ಯಜ್ಞಗಳನ್ನ ಸಮರ್ಪಿಸುತ್ತಿದ್ದರು. ಇಂತಹ ಯಜ್ಞಗಳು ಸಮರ್ಪಿಸುವಂತಹ ಸಂದರ್ಭದಲ್ಲಿ ಯಜ್ಞ ಪಶುವಿನ ಕೊಬ್ಬನ್ನು ಯಜ್ಞವೇದಿಯ ಮೇಲೆ ಹೋಮ ಮಾಡುವಾಗ ಅದರಿಂದ ಹೊರಡುವಂತಹ ಈ ಸುವಾಸನೆಯು ದೇವರಿಗೆ ಶ್ರೇಷ್ಠವಾದಂಥದ್ದಾಗಿತ್ತು. ಇದೇ ಹಳೆ ಒಡಂಬಡಿಕೆಯನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಯಜ್ಞ ಪಶು ಯಾವ ರೀತಿಯಾಗಿರಬೇಕು, ವಿಮೋಚನಾ ಕಾಂಡ ಪುಸ್ತಕವನ್ನ ಕಲಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಅಥವಾ ಯಾಜಕ ಕಾಂಡ ಪುಸ್ತಕವನ್ನ ಕಲಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಯಜ್ಞ ಪಶುವು ಪೂರ್ಣಾಂಗವಾಗಿರಬೇಕು, ಗಂಡಾಗಿರಬೇಕು, ಕುರುಡಾದದ್ದು, ಕುಂಟಾದದ್ದು, ಕಜ್ಜೆಯುಳ್ಳದ್ದು, ಹುಣ್ಣುಳ್ಳದ್ದು, ಇದ್ಯಾವುದನ್ನು ಯೆಹೋವನಿಗೆ ಯಜ್ಞವಾಗಿ ಸಮರ್ಪಿಸಬಾರದು. ಯೆಹೋವನಿಗೆ ಸಮರ್ಪಿಸುವಂತಹ ಯಜ್ಞ ಪಶು ಅದು ಪರಿಪೂರ್ಣತೆಯುಳ್ಳದಾಗಿರಬೇಕು. ಅಪೊಸ್ತಲನಾದ ಪೌಲ ರೋಮ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಬರೆಯುವಂತಹ ಸಂದರ್ಭದಲ್ಲಿ, ಆದದರಿಂದ ಸಹೋದರರ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಯಾವ ರೀತಿ ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿ ದೇವರಿಗೆ ಸರ್ವಾಂಗ ಹೋಮವನ್ನು ಸಮರ್ಪಿಸುವಂತ ಸಂದರ್ಭದಲ್ಲಿ ಅದರ ಕೊಬ್ಬನ್ನು ಯೆಹೋವನಿಗೆ ಹೋಮ ಮಾಡುವಾಗ ಅದು ಯೆಹೋವನಿಗೆ ಘಮಘಮಿಸುವಂತದಾಗಿ ಮಾರ್ಪಡುತ್ತಿತ್ತೋ, ಹಾಗೆಯೇ ಹೊಸ ಒಡಂಬಡಿಕೆಯ ದೇವಜನರಾದ ನಾವುಗಳು ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ನಾವು ಪೂರ್ಣತೆಯುಳ್ಳವರಾಗಿದ್ರೆ ಮಾತ್ರ, ಅರ್ಥ ಪವಿತ್ರತೆಯಲ್ಲಿ ಜೀವಿಸುವಂತಹ ವ್ಯಕ್ತಿಗಳಾಗಿದ್ರೆ ಮಾತ್ರ ನಮ್ಮ ಆರಾಧನೆಯನ್ನ ದೇವರು ಮೆಚ್ಚುವಂತದಾಗಿದೆ.
ಕೆಲವು ವರ್ಷಗಳ ಹಿಂದೆ ನಾನು ಒಂದು ಆಲಯದಲ್ಲಿ ಈ ರೀತಿಯ ಪ್ರಸಂಗ ಮಾಡಿದೆ. ಇದೇ ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ರೋಮಾಪತ್ರಿಕೆ 12ನೇ ಅಧ್ಯಾಯದ 1-2 ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಪ್ರಸಂಗ ಮಾಡುವಂತಹ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದೆ. ನಿಮ್ಮಲ್ಲಿ ಎಷ್ಟು ಜನ ಇಂದಿನ ಆರಾಧನೆಯ ಮೂಲಕ ತೃಪ್ತಿಯನ್ನ ಹೊಂದಿದ್ದೀರಾ? ಒಂದು ಪೆಂಟೆಕೋಸ್ಟ್ ಸಭೆಯ ಆರಾಧನೆ ನಮಗೆ ಗೊತ್ತುಂಟು. ಏನೆಲ್ಲ ಆಚಾರಗಳಲ್ಲಿ ಇದೆ ಎಂಬುದಾಗಿ ನಮಗೆ ಚೆನ್ನಾಗಿ ಗೊತ್ತುಂಟು. ಅಲ್ಲಿ ಸೇರಿ ಬಂದಂತಹ ಪ್ರತಿಯೊಬ್ಬರು ಚಪ್ಪಾಳೆಯನ್ನು ತಟ್ಟಿ ಹಾಡುಗಳ ಮೂಲಕ ದೇವರನ್ನು ಆರಾಧನೆ ಮಾಡಿದ್ರು. ಆದ್ರೆ ನನ್ನ ಒಂದೇ ಒಂದು ಪ್ರಶ್ನೆ, ನಿಮ್ಮಲ್ಲಿ ಎಷ್ಟು ಜನರಿಗೆ ಈ ಆರಾಧನೆಯ ಮೂಲಕವಾಗಿ ತೃಪ್ತಿ ಹೊಂದಿದೆ? ಎಲ್ಲರೂ ತಮ್ಮ ಕೈಗಳನ್ನ ಮೇಲಕ್ಕೆ ಎತ್ತಿದ್ರು. ನನ್ನ ಎರಡನೇ ಪ್ರಶ್ನೆ, ನಿಮ್ಮಲ್ಲಿ ಎಷ್ಟು ಜನ ಯೋಚನೆ ಮಾಡ್ತೀರಾ ನನ್ನ ಆರಾಧನೆಯನ್ನು ದೇವರು ಮೆಚ್ಚಿದ್ದಾನೆ ಎಂಬುದಾಗಿ? ಹಳೆಯ ಒಡಂಬಡಿಕೆಯಲ್ಲಿ ಕುಂದಿರುವಂತಹ ವಸ್ತುಗಳನ್ನ, ಪಶುಗಳನ್ನ ಯಜ್ಞ ಮಾಡಿದ್ರೆ ಅಂತಹ ಯಜ್ಞಗಳನ್ನ ದೇವರು ಮೆಚ್ಚುತ್ತಿದ್ದಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಪೌಲನು ಹೇಳುವಂಥದ್ದು, ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ, ಅಂದ್ರೆ ಪವಿತ್ರತೆಯಲ್ಲಿ. ಅಂದ್ರೆ ನಾವು ಪವಿತ್ರತೆಯಲ್ಲಿ ದೇವರನ್ನ ಆರಾಧಿಸದೆ ಹೋದರೆ ನಮ್ಮ ಆರಾಧನೆಯನ್ನು ದೇವರು ಅಂಗೀಕರಿಸುವುದಿಲ್ಲ, ನಮ್ಮ ಆರಾಧನೆಯನ್ನು ದೇವರು ಮೆಚ್ಚುವುದಿಲ್ಲ. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ನಾವು ವಿವಿಧ ಸಭೆಗಳಲ್ಲಿ, ವಿವಿಧ ಸ್ಥಳಗಳಲ್ಲಿ, ವಿವಿಧ ಭಾಷೆಗಳಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಮ್ಮನ್ನೇ ಸಿದ್ಧಪಡಿಸಿಕೊಂಡಿರುವಾಗ, let us ask this question by yourself. ಈ ಒಂದು ಪ್ರಶ್ನೆಯನ್ನ ನಿಮಗೆ ನೀವೇ ಕೇಳಿಕೊಳ್ಳ್ರಿ. ನಾನು ಈ ಮುಂಜಾನೆಯಲ್ಲಿ ಪವಿತ್ರತೆಯಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನನ್ನನ್ನು ನಾನೇ ಸಿದ್ಧಪಡಿಸಿಕೊಂಡಿದ್ದೇನಾ? ದೇವರನ್ನು ಆರಾಧಿಸುವಂಥದ್ದು ಕೇವಲ ಭಾನುವಾರವು ಮಾತ್ರವ, ಅಥವಾ ನಾವು ಕೇವಲ ಭಾನುವಾರ ಮಾತ್ರ ನಮ್ಮನ್ನು ಪವಿತ್ರತೆಯಲ್ಲಿ ಕಾಪಾಡಿಕೊಳ್ಳುವಂತವರಾಗಿರ್ಬೇಕಾ? ಯೋಚನೆ ಮಾಡಿ. ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಯಾತಕ್ಕೋಸ್ಕರವಾಗಿ? ನಮ್ಮನ್ನ ಪವಿತ್ರಪಡಿಸುವುದಕ್ಕೋಸ್ಕರವಾಗಿ, ನಮ್ಮನ್ನು ದೇವರಿಗೆ ಒಂದುಗೂಡಿಸುವುದಕ್ಕೋಸ್ಕರವಾಗಿ, ನಮ್ಮನ್ನು ದೇವರೊಂದಿಗೆ ಸಂಧಾನಪಡಿಸಿ, ಯೋಹಾನನು ತನ್ನ ಪತ್ರಿಕೆಯಲ್ಲಿ ಹೇಳಿರುವ ರೀತಿಯಲ್ಲಿ ಈಗ ದೇವರ ಮಕ್ಕಳಾಗಿದ್ದೇವೆ ಅಥವಾ ದೇವರ ಮಕ್ಕಳೆಂಬ ಪದವಿಯನ್ನ ನಮಗೆ ಕೊಟ್ಟಿರಲಾಗಿ, ಈ ಮುಂಜಾನೆಯಲ್ಲಿ ಆ ದೇವರ ಮಗನೆಂಬ ಪದವಿಯಲ್ಲಿ ನಾವು ದೇವರನ್ನ ಆರಾಧಿಸುವಂತವರಾಗಿದ್ದೇವ. ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ಒಂದು ಸಾಮ್ಯವನ್ನು ನೋಡ್ತೇವೆ. ಒಬ್ಬ ತಂದೆಗೆ 2 ಮಕ್ಕಳಿದ್ರು. ಕಿರಿಯವ ಬಂದು ಅಥವಾ ಚಿಕ್ಕ ಮಗ ಬಂದು ತಂದೆಗೆ ಹೇಳ್ದ, ನಿನ್ನ ಆಸ್ತಿಯಲ್ಲಿ ನನಗೆ ಸಲ್ಲತಕ್ಕ ಪಾಲನ್ನು ನನಗೆ ಕೊಡು. ಯಹೂದ್ಯರ ಆಚಾರದ ಪ್ರಕಾರ ತಂದೆ ಜೀವದಿಂದಿರುವ ತನಕ ತಂದೆಯ ಆಸ್ತಿಯನ್ನು ಮಕ್ಕಳಿಗೆ ಭಾಗ ಮಾಡೋದಿಲ್ಲ. ತಂದೆ ಜೀವಂತವಾಗಿರುವಾಗಲೇ ಕಿರಿಯ ಮಗ ಬಂದು ಹೇಳ್ತಾ ಇದ್ದಾನೆ, ನನಗೆ ಸಲ್ಲತಕ್ಕ ಆಸ್ತಿಯನ್ನು ಕೊಡು. ಅರ್ಥ, ಅವನ ದೃಷ್ಟಿಯಲ್ಲಿ ಅವನ ತಂದೆ ಸತ್ತದ್ದಕ್ಕೆ ಸಮಾನ. ತಂದೆ ಎದುರು ಮಾತಾಡದೆ ಆಸ್ತಿಯನ್ನು ಭಾಗ ಮಾಡಿಕೊಟ್ಟ. ತೆಗೆದುಕೊಂಡು ಹೋದಂತಹ ಮಗ ಜೂಜಾಡದ, ಕುಣಿದು ಕುಪ್ಪಳಿಸಿದ, ಕಟ್ಟ ಕಡೆಯದಾಗಿ ಏನು ಇಲ್ಲದವನಾಗಿ ಮಾರ್ಪಟ್ಟ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಹಂದಿಯನ್ನು ಮೇಯಿಸುವ ಕೆಲಸಕ್ಕೆ ತನ್ನನ್ನು ತೊಡಗಿಸಿಕೊಂಡ. ಇಸ್ರಾಯೇಲಿಯರಿಗೆ, ಯಹೂದ್ಯರಿಗೆ ನಿಷಿದ್ಧವಾದ ಪ್ರಾಣಿ, ಅದನ್ನು ಮೇಯಿಸುವ ಕೆಲಸಕ್ಕೆ ಮಾತ್ರವಲ್ಲ, ಹಂದಿಗಳು ತಿನ್ನುವ ಆಹಾರವನ್ನಾದರೂ ತಿನ್ನುವುದಕ್ಕೆ ಆತ ಬಯಕೆಯನ್ನ ವ್ಯಕ್ತಪಡಿಸ್ತ. ಅದು ಸಹ ಅವನಿಗೆ ಸಿಕ್ಕಲಿಲ್ಲ.
ಕಡೆಯದಾಗಿ ತಂದೆಯ ಮನೆಗೆ ಬರುವುದಕ್ಕೆ ತೀರ್ಮಾನ ತೆಗೆದುಕೊಂಡ. ತಂದೆಯ ಮನೆಗೆ ಬರುವಂತಹ ಸಂದರ್ಭದಲ್ಲಿ ದೂರದಿಂದಲೇ ಮಗನ ಬರುವಿಕೆಯನ್ನು ಎದುರು ನೋಡುತ್ತಿದ್ದಂತಹ ತಂದೆ ಓಡಿ ಹೋಗಿ ಅವನನ್ನು ಅಪ್ಪಿಕೊಂಡ. ಅದು ತಂದೆಯ ಪ್ರೀತಿ. ಆದರೆ ಮಗ ಹೇಳ್ತದಾನೆ, ಅಪ್ಪ, ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯತೆ ನನಗಿಲ್ಲ. ನನ್ನನ್ನು ಕೂಲಿಯಾಳುಗಳಲ್ಲಿ ಒಬ್ಬನಾಗಿ ನನ್ನನ್ನು ಸ್ವೀಕರಿಸು. ಪ್ರಿಯರೇ, ಕಳೆದ ಸೋಮವಾರದಿಂದ ಶನಿವಾರದ ತನಕ ನಮ್ಮಿಷ್ಟದ ಪ್ರಕಾರವಾಗಿ ಜೀವಿಸಿ ನಮ್ಮಿಷ್ಟದ ದಾರಿಯಲ್ಲಿ ಹೋಗಿ ಈ ಭಾನುವಾರ ದೇವಾಲಯಕ್ಕೆ ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬರುವಾಗ ಆ ಕಿರಿಯ ಮಗನು ಹೇಳಿದಂತಹ ಪದಗಳು ನಮ್ಮ ಬಾಯಲ್ಲಿ, ನಮ್ಮ ಪ್ರಾರ್ಥನೆಯಲ್ಲಿ ಉಂಟಾ? ಅಥವಾ ತಂದೆ ಹೇಳ್ದ, ತಂದೆ ನನ್ನ ಅಪ್ಕೊಂಡ ಎಂಬುದಾಗಿ ಹೇಳ್ಕೊಂಡು ತನ್ನ ತಪ್ಪನ್ನು ಅರಿಕೆ ಮಾಡದೆ, ತನ್ನ ಪಾಪವನ್ನು ಅರಿಕೆ ಮಾಡದೆ ನಾವು ದೇವರನ್ನ ಆರಾಧಿಸುವಂತಹ ವ್ಯಕ್ತಿಗಳಾಗಿದ್ದೇವ? ನೋಡಿ, ಹಳೆಯ ಉಡಂಬಡಿಕೆಯಲ್ಲಿ ಊನವಾದದ್ದನ್ನ, ಕುಂಟಾದದ್ದನ್ನ, ಕುರುಡಾದದ್ದನ್ನ, ಕಿವಿಡಾದದ್ದನ್ನ, ಕಜ್ಜಿ ಇರುವಂಥದ್ದನ್ನ ಯೆಹೋವನಿಗೆ ಯಜ್ಞವಾಗಿ ಸಮರ್ಪಿಸುವುದಕ್ಕೆ ತರುವಂತಹ ಸಂದರ್ಭದಲ್ಲಿ ಯಾಜಕನು ಅದನ್ನು ಪರೀಕ್ಷೆ ಮಾಡ್ತಾನೆ. ಯಾಜಕರ ಸೇವೆ ಕೇವಲ ಯಜ್ಞವನ್ನು ಸಮರ್ಪಿಸುವಂಥದ್ದು ಮಾತ್ರವಲ್ಲ, ಯಜ್ಞ ಪಶುವನ್ನು ತರುವಂತಹ ವ್ಯಕ್ತಿಗಳು ಯಜ್ಞ ಪಶುವನ್ನು ತರುವಂತಹ ಸಂದರ್ಭದಲ್ಲಿ ಆ ಯಜ್ಞ ಪಶುವನ್ನು ಪರಿಪೂರ್ಣವಾಗಿ ಪರೀಕ್ಷೆ ಮಾಡ್ತಾನೆ. ಅದರಲ್ಲಿ ಯಾವುದಾದ್ರೂ ನ್ಯೂನ್ಯತೆಯನ್ನು ಕಂಡ್ರೆ ಅದನ್ನು ತಳ್ಳಿಬಿಡ್ತಾನೆ. ಪ್ರೀತಿಯ ಸೇವಕರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ವಿಶ್ವಾಸಿಗಳು ಸೇರಿ ಬರುವಂತಹ ಸಂದರ್ಭದಲ್ಲಿ ಪವಿತ್ರಾತ್ಮನಿಂದ ನಿಯೋಗಿಸಲ್ಪಟ್ಟಿರುವಂತಹ ನೀವುಗಳು, ಪವಿತ್ರಾತ್ಮನಿಂದ ಈ ಸೇವೆಯನ್ನು ಪಡೆದುಕೊಂಡಿರುವ ನೀವುಗಳು ಮಾಡಬೇಕಾದಂತಹ ಮೊದಲ ಕರ್ತವ್ಯ ಪರೀಕ್ಷಿಸುವಂಥದ್ದು. ಕಾರಣ, ಪವಿತ್ರತೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಕಾಯಿನನು ಮತ್ತು ಹೇಬೇಲನು 4ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಕಾಯಿನನು ಮತ್ತು ಹೇಬೇಲನು ಯೆಹೋವನಿಗೆ ಯಜ್ಞವನ್ನ ಸಮರ್ಪಿಸಿದ್ರು. ಆದಿಕಾಂಡ 4ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದ. ಹೇಬೇಲನು ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡ್ದ. ನೋಡಿ, ಮೋಶೆಯ ಮೂಲಕ ಇಸ್ರಾಯೇಲ್ ಮಕ್ಕಳಿಗೆ ದೇವರು ಕೊಟ್ಟಂತಹ ಆಜ್ಞೆ ಅನ್ನುವಂಥದ್ದು, ನೀವು ವಧಿಸುವಂತಹ ಯಜ್ಞ ಮಾಡುವಂತಹ ಪಶುವಿನ ಕೊಬ್ಬನ್ನು ದೇವರಿಗೆ ಸುಗಂಧ ವಾಸನೆಯಾಗಿ ಹೋಮ ಮಾಡಬೇಕು. ಹೇಬೇಲನ ಕಾಲದಲ್ಲಿ ದೇವರ ಧರ್ಮಶಾಸ್ತ್ರವು ಲಿಖಿತವಾಗಿ ಕೊಡಲ್ಪಟ್ಟದೇ ಇದ್ದಾಗ್ಯೂ ಅವರ ಹೃದಯದಲ್ಲಿ ಬರೆಯಲ್ಪಟ್ಟಿತ್ತು. ಹೇಬೇಲನು ದೇವರನ್ನ ಆರಾಧಿಸಿದ್ದು, ಹೇಬೇಲನು ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸಿದ್ದು ತನ್ನ ಸುತ್ತಮುತ್ತಲು ನಡೆಯುವಂತಹ ರೀತಿಯಲ್ಲಿ ಅಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನನ್ನ ಧರ್ಮಶಾಸ್ತ್ರವನ್ನು, ನನ್ನ ಆಜ್ಞೆಗಳನ್ನು ಅವರ ಹೃದಯದಲ್ಲಿ ಬರಿತೇನೆ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಆದಿಯಲ್ಲಿ ದೇವರ ಧರ್ಮಶಾಸ್ತ್ರ ಮನುಷ್ಯನ ಹೃದಯದಲ್ಲೇ ಬರೆಯಲ್ಪಟ್ಟಿದ್ದು. ಆ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಹೇಬೇಲನು ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸಿದ. ಆ ಯಜ್ಞವನ್ನ ದೇವರು ಮೆಚ್ಚಿದ್ರು. ಕಾಯಿನ ಯಜ್ಞವನ್ನ ಸಮರ್ಪಿಸಿದ, ಆದರೆ ಕಾಯಿನನ ಯಜ್ಞವನ್ನ ದೇವರು ಮೆಚ್ಚಲಿಲ್ಲ. ಆದರೆ ಹೇಬೇಲನ ಯಜ್ಞವನ್ನ ದೇವರು ಮೆಚ್ಚುವುದಕ್ಕೆ ಕಾರಣ, ದೇವರು ತನ್ನ ಹೃದಯದ ಅಲೆಗೆ ಮೇಲೆ ಬರೆದಂತ ರೀತಿಯಲ್ಲಿ ದೇವರನ್ನ ಆರಾಧನೆ ಮಾಡ್ದ.
ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಸೇರಿ ಬಂದಿರುವಾಗ ದೇವರ ಚಿತ್ತಾನುಸಾರವಾಗಿ ನಾವು ದೇವರನ್ನು ಆರಾಧಿಸುವಂತವರಾಗಿದ್ದೇವ, ಅಥವಾ ನಮ್ಮ ಸಂಸ್ಥೆಗಳ ಆಚಾರಕ್ಕೆ ಅನುಗುಣವಾಗಿ ದೇವರನ್ನು ಆರಾಧಿಸುವಂತವರಾಗಿದ್ದೇವ? ಒಮ್ಮೆ ನಾವು ಯೋಚನೆ ಮಾಡಬೇಕು. ಆರಾಧನೆ ಸಮಸ್ತ ಭೂನಿವಾಸಿಗಳೇ ಯೆಹೋವನನ್ನ ಮಹಿಮೆಪಡಿಸಿರಿ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನೋಡ್ತೇವೆ, ಕೆರೂಬಿಯರು ಸರಾಫಿಯರು ಎರಡರಿಂದ ಮುಖವನ್ನು ಮುಚ್ಚಿಕೊಂಡು, ಎರಡರಿಂದ ಪಾದವನ್ನು ಮುಚ್ಚಿಕೊಂಡು, ಎರಡನ್ನ ಬಡಿಯುತ್ತಾ ನೆಲವನ್ನು ಸೋಕದೆ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು 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 ಎಂಬುದಾಗಿ ಆರಾಧಿಸ್ತಾ ಇದ್ದಾವೆ. ಆರಾಧನೆಯ ಉತ್ತುಂಗದಲ್ಲಿ ವಾಸ ಮಾಡುವಂತಹ ಮಹೋನ್ನತನಾದ ದೇವರನ್ನ ಪಶುಪ್ರಾಯರಾದ ನಾವುಗಳು ಆತನನ್ನು ಆರಾಧಿಸುವಂಥದ್ದು ಪವಿತ್ರತೆಯಲ್ಲಿ ಆಗಿರಬೇಕು. ಪ್ರಿಯರೇ, ಯಾವ ರೀತಿಯಾಗಿ ಹೇಬೇಲನು ದೇವರನ್ನ ಆರಾಧನೆ ಮಾಡಿದ್ನು, ತನ್ನ ಹಿಂಡಿನಲ್ಲಿ ಚೊಚ್ಚಲಾದದನ್ನ ನಾವು ಈ ವಾಕ್ಯವನ್ನು ನಮ್ಮ ಇಷ್ಟದ ಪ್ರಕಾರವಾಗಿ ನಾವು ಟ್ವಿಸ್ಟ್ ಮಾಡ್ತೇವೆ. ಅನೇಕ ಪ್ರಸಂಗಿಗಳು ಇದನ್ನು ಹೇಳುವಂಥದ್ದು ಹೇಬೇಲನು ಶ್ರೇಷ್ಠವಾದದನ್ನು, ಅದರೊಟ್ಟಿಗೆ ಹೇಳ್ತೇವೆ ನೀವು ಆಲಯಕ್ಕೆ ಬಂದಿರುವಾಗ ನಿಮ್ಮ ಪರ್ಸ್ಗಳಲ್ಲಿ ಇರುವಂತಹ ಶ್ರೇಷ್ಠವಾದದ್ದನ್ನು ಕಾಣಿಕೆಯಾಗಿ ಸಮರ್ಪಿಸಿರಿ. ಪ್ರಿಯರೇ, ಅದಲ್ಲ ಅದು. ಹೇಬೇಲನು ದೇವರ ಚಿತ್ತಾನುಸಾರವಾಗಿ ದೇವರನ್ನು ಆರಾಧಿಸಿದ. ಈ ಮುಂಜಾನೆಯಲ್ಲಿ ನಾವು ಪೌಲನು ರೋಮಾಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳಿರುವ ರೀತಿಯಲ್ಲಿ ನಾವು ನಮ್ಮನ್ನೇ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸುವಂತವರಾಗಿದ್ದೇವಾ? ಅಥವಾ ಸಾಧಾರಣ ನಾನು ಹೇಳುವಂತ ರೀತಿಯಲ್ಲಿ ಪ್ರತ್ಯೇಕವಾಗಿ ಪೆಂಟೆಕೋಸ್ಟ್ ಸಭೆಗಳಲ್ಲಿ ನಾಟ್ ಆಲ್ ಬಟ್ ಮೋಸ್ಟ್ ಆಫ್ ದ ಚರ್ಚಸ್ ಪ್ರಾರಂಭದ ಹಾಡು, ವೆಲ್ಕಮ್ ಹೋಲಿ ಸ್ಪಿರಿಟ್, ವಿ ಆರ್ ಇನ್ ಯುವರ್ ಪ್ರೆಸೆನ್ಸ್. ಪವಿತ್ರಾತ್ಮನೇ ಬಾ, ನಾವು ನಿಮ್ಮ ಸನ್ನಿಧಿಯಲ್ಲಿ ನಿಂತಿದ್ದೇವೆ. ಪಾದ್ರಿ ಅಥವಾ ಪಾಸ್ಟ್ರು ಅಂತ ಆಶೀರ್ವಾದವನ್ನು ಹೇಳುವಂತ ಸಂದರ್ಭದಲ್ಲಿ ಪವಿತ್ರಾತ್ಮನೇ ನೀನು ಇಲ್ಲೇ ಕೂತ್ಕೋ, ನಾನು ಹೋಗಿ ಬರ್ತೀನಿ ಭಾನುವಾರ, ನೆಕ್ಸ್ಟ್ ಮುಂದಿನ ಭಾನುವಾರ, ಆಮೇಲೆ ಬಂದು ಹಾಕೊಂತೀನಿ. ಸೊ ಆ ವಿಧದಲ್ಲಿ ನಾವು ದೇವರನ್ನು ಆರಾಧಿಸುವಂತವರಾಗಿದ್ದೇವ. ಸೊ ಇಂದು ನೇಮಕವಾದಂತಹ ಶೀರ್ಷಿಕೆ ಪೌರೋಹಿತ್ಯ ದೀಕ್ಷೆ ಅಥವಾ ಅಭಿಷೇಕ್ತ ಸೇವೆ, ಕ್ರಿಸ್ತನ ಪರಿಮಳ. ಸೊ ಫ್ರಾಗ್ನೆನ್ಸ್ ಆಫ್ ಕ್ರೈಸ್ಟ್. ಸೊ ಪ್ರತಿಯೊಬ್ಬ ದೇವರ ಮಗಳು ಕ್ರಿಸ್ತನ ಪರಿಮಳವಾಗಿರಬೇಕು. ಏನು ಕ್ರಿಸ್ತನ ಪರಿಮಳ ಅಂದ್ರೆ? ವಾಟ್ ಇಸ್ ಪರಿಮಳ ಅಂದ್ರೆ ಏನು? ಫ್ರಾಗ್ನೆನ್ಸ್ ಅಂದ್ರೆ ಏನು? ಸುವಾಸನೆ ಯಾವ ವಿಧವಾದಂತಹ ಶಬ್ದ ಕೋಲಾಹಲಗಳನ್ನು ಮಾಡೋದಿಲ್ಲ. ಆದರೆ ಸುವಾಸನೆ ತನ್ನ ಇರುವಿಕೆಯನ್ನ, ತನ್ನ ಐಡೆಂಟಿಟಿಯನ್ನ, ತನ್ನ ಪರಿಮಳವನ್ನ ಬೀರುವುದರ ಮೂಲಕ ತೋರ್ಪಡಿಸಿಕೊಳ್ಳುವಂಥದ್ದಾಗಿದೆ. ಪ್ರತಿಯೊಬ್ಬ ಕ್ರೈಸ್ತನು ಅನೇಕ ಬಾರಿ ನಾನು ಹೇಳಿರುವಂಥದ್ದು, ಸೈಂಟ್ ಅಗಸ್ಟಿನ್, ಸಂತ ಅಗಸ್ಟಿನ್ ರವರು ಹೇಳಿರುವಂತಹ ಮಾತು, ಪ್ರೀಚ್ ದ ಗಾಸ್ಪಲ್, ಸುವಾರ್ತೆಯನ್ನ ಸಾರಿರಿ. ವೆನ್ ಇಟ್ ಈಸ್ ನೀಡೆಡ್, ಯೂಸ್ ದ ವರ್ಡ್. ಅವಶ್ಯವಿದ್ದಲ್ಲಿ ಮಾತ್ರ ಪದಗಳನ್ನು ಉಪಯೋಗಿಸಿ. ಕ್ರಿಸ್ತನು ನಮ್ಮನ್ನು ತನ್ನ ಪರಿಮಳವಾಗಿ ಈ ಲೋಕದಲ್ಲಿ ಇಟ್ಟಿದ್ದಾನೆ ಎಂಬುದನ್ನ ನಾವುಗಳು ಮರಿಬಾರದು. ಅಪೊಸ್ತಲನಾದ ಪೌಲ ಕೊರಿಂಥದವರಿಗೆ ಬರೆದ ಪತ್ರಿಕೆ ಅದರ 2ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು,
ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು, ಗಮನವಿಟ್ಟು ಕೇಳ್ರಿ, ಆತನ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ. ನಾವು ಬೀರುವಂತಹ ಪರಿಮಳ, ನಾವು ಬೀರುವಂತಹ ಸುವಾಸನೆ ಅನ್ನುವಂಥದ್ದು ಕ್ರಿಸ್ತನ ಜ್ಞಾನ ಅಥವಾ ಯೇಸು ಕ್ರಿಸ್ತನ ಸುವಾರ್ತೆ. ಸೊ ವಿ ಆರ್ ಕಾಲ್ಡ್, ನಾವು ಕರೆಯಲ್ಪಟ್ಟಿರುವಂಥದ್ದು ಕ್ರಿಸ್ತನ ಸುವಾರ್ತೆಯನ್ನ ನಮ್ಮ ಜೀವಿತದ ಮೂಲಕ, ಮಾತಿಲ್ಲದ ರೀತಿಯಲ್ಲಿ ಅರ್ಥ ನಮ್ಮ ಜೀವನ ಶೈಲಿಯ ಮೂಲಕ, ನಮ್ಮ ಕ್ರಿಯೆಗಳ ಮೂಲಕ ಪ್ರಸರಿಸುವಂತೆ ಮಾಡುವಂಥದ್ದು. ಭಾನುವಾರ ದಿನದಲ್ಲಿ 4 ಗೋಡೆಗಳ ಮಧ್ಯದಲ್ಲಿ ವಾದ್ಯೋಪಕರಣಗಳನ್ನು ಬಾರಿಸುತ್ತಾ ಅದಕ್ಕೆ ಅನುಗುಣವಾಗಿ ತಾಳಕ್ಕೆ ತಕ್ಕಂತೆ ಕುಣಿದಾಡುವಂಥದ್ದಲ್ಲ ಕ್ರಿಸ್ತನ ಪರಿಮಳವನ್ನು ಸೂಸುವುದು ಅನ್ನುವಂಥದ್ದು. ಕ್ರಿಸ್ತನ ಪರಿಮಳವನ್ನು ಸೂಸುವುದು ಅಂದರೆ ನಾವಿರುವಂತಹ ಸ್ಥಳಗಳಲ್ಲಿ, ದೇವರು ನಮ್ಮನ್ನು ಹಾಕಿರುವಂತಹ ಜಾಗಗಳಲ್ಲಿ ಕ್ರಿಸ್ತನ ಸುವಾರ್ತೆಯನ್ನು ನಮ್ಮ ಜೀವಿತದ ಮೂಲಕ, ಅಗಸ್ಟಿನ್ ರವರು ಹೇಳಿದ ರೀತಿಯಲ್ಲಿಯೇ ನಮ್ಮ ಜೀವಿತದ ಮೂಲಕ ಸುವಾರ್ತೆಯು ಪ್ರಸಾರಗೊಳ್ಳುವಂತೆ ಮಾಡುವಂಥದ್ದು. ನೋಡಿ, ನಾವೆಲ್ಲರೂ ಪ್ರತ್ಯೇಕವಾಗಿ ಈ ಒಂದು ಫೇಸ್ಬುಕ್ ಮಾಧ್ಯಮದ ಮೂಲಕವಾಗಿ ಶಬ್ದವನ್ನು ಕೇಳ್ತಾ ಇದ್ದೇವೆ, ನಮ್ಮ ಚಿತ್ರವನ್ನು ನಾವು ನೋಡ್ತಾ ಇದ್ದೇವೆ. ಇವೆಲ್ಲವೂ ಅಂತರಿಕ್ಷದ ಮೂಲಕವಾಗಿ ನಡೆಯುತ್ತಿರುವಂತಹ ಒಂದು ವೈಜ್ಞಾನಿಕವಾದಂತಹ ಕ್ರಿಯೆ. ಸೊ ನಾವ್ಯಾರು ನಮ್ಮ ಮೊಬೈಲ್ಗಳನ್ನ ಕೇಬಲ್ಗಳ ಮೂಲಕ ಪರಸ್ಪರ ಕನೆಕ್ಟ್ ಮಾಡಿಲ್ಲ ನಾವು. ಸೊ ಹಾಗೆಯೇ ಕ್ರಿಸ್ತನ ಸುವಾರ್ತೆ ನಮ್ಮ ಮೂಲಕ, ನನ್ನ ಜೀವಿತದ ಮೂಲಕ, ನನ್ನ ಒಡನಾಟದ ಮೂಲಕ, ನನ್ನ ಮಾತಿನ ಮೂಲಕ ಇತರರು ಕೇಳುವಂಥದ್ದು. ಇದು ನಿಜವಾದಂತಹ ಕ್ರೈಸ್ತತ್ವ. ನೋಡಿ, ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವನು ಆರೋನನನ್ನ, ಅವನ ಮಕ್ಕಳನ್ನ ಯಾಜಕ ಸೇವೆಗೋಸ್ಕರವಾಗಿ ಪ್ರತಿಷ್ಠೆಪಡಿಸಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಹಳೆ ಒಡಂಬಡಿಕೆಯನ್ನು ಕಲಿಯುವಂತಹ ಸಂದರ್ಭದಲ್ಲಿ ಯಾಜಕ ಸೇವೆ ಅನ್ನುವಂಥದ್ದು ಅತ್ಯಂತ ಗಾಂಭೀರ್ಯತೆಯಿಂದ ಕೂಡಿರುವಂತಹ ಸೇವೆ. ಸೊ ಪುರೋಹಿತನ ಕರ್ತವ್ಯ ಅನ್ನುವಂಥದ್ದು ದೇವರ ಪ್ರತಿನಿಧಿಯಾಗಿ ಆಯ್ಕೆ ಮಾಡಲ್ಪಟ್ಟಂತಹ ವ್ಯಕ್ತಿ. ಹಳೆಯ ಒಡಂಬಡಿಕೆ ಕಾಲದಲ್ಲಿ ಎಲ್ಲರೂ ಎಲ್ಲ ಕಾಲದಲ್ಲಿ ಡೈರೆಕ್ಟ್ ಆಗಿ ದೇವರೊಟ್ಟಿಗೆ ಒಡನಾಡೋದಕ್ಕೆ ಸಾಧ್ಯವಿಲ್ಲ. ಕಾರಣ, ಗಾಡ್ ಇಸ್ ಹೋಲಿ, ದೇವರು ಪರಿಶುದ್ಧ, ಮಾನವರು ಅಪವಿತ್ರರು. ಸೊ ಹೀಗಿರುವುದರಿಂದ ದೇವರು ಏನು ಮಾಡಿದ್ರು, ಪೌರೋಹಿತ್ಯ ಸೇವೆಯನ್ನ ಅನುಷ್ಠಾನಕ್ಕೆ ತಂದ್ರು. ಸೊ ಹೀಗೆ ಪೌರೋಹಿತ್ಯ ಸೇವೆಯನ್ನು ಅನುಷ್ಠಾನಕ್ಕೆ ತಂದಂತಹ ಸಂದರ್ಭದಲ್ಲಿ ದೇವರು ಯೆಹೋವನು ಮೋಶೆಯ ಅಣ್ಣನಾದ ಆರೋನನನ್ನು, ಅವನ ಕುಟುಂಬವನ್ನು ಈ ಪೌರೋಹಿತ್ಯ ಸೇವೆಗೋಸ್ಕರವಾಗಿ ಪ್ರತಿಷ್ಠಿಸಿ ಸಪ್ರೇಟ್ ಮಾಡಿದ್ರು. ಸೊ ಹೀಗೆ ದೇವರ ಸೇವೆಗೋಸ್ಕರವಾಗಿ ದೇವರಿಂದ ಆರಿಸಿ ಪ್ರತಿಷ್ಠಿಸಲ್ಪಟ್ಟಂತಹ ಆರೋನನಿಗೂ ಅವನ ಮಕ್ಕಳಿಗೂ
ಕೆಲವು ನಿಯಮಗಳನ್ನು ದೇವರು ಕೊಡುವಂಥದ್ದಾಗಿ ನಾವು ನೋಡ್ತೇವೆ. ಸೊ ವಿಮೋಚನಕಾಂಡ 27, 28, 29 ಅಧ್ಯಾಯಗಳನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಇದರ ಕುರಿತಾಗಿ ನಾವು ಪೂರ್ಣವಾಗಿ ತಿಳಿದುಕೊಳ್ಳಬಹುದಾಗಿದೆ. ಪ್ರತ್ಯೇಕವಾಗಿ 27ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಪುರೋಹಿತರು ಧರಿಸಬೇಕಾದ ವಸ್ತ್ರದ ಕುರಿತಾಗಿ ನಾವು ನೋಡ್ತೇವೆ. ಒಂದು ಶ್ರೇಷ್ಠವಾದಂತಹ ವಸ್ತ್ರವನ್ನು ಅವರಿಗೋಸ್ಕರವಾಗಿ ದೇವರು ಸಿದ್ಧಪಡಿಸುವಂಥದ್ದು. ಇವೆಲ್ಲಕ್ಕಿಂತ ಮಿಗಿಲಾಗಿ ದೇವರಿಂದ ಪೌರೋಹಿತ್ಯ ಸೇವೆಗೋಸ್ಕರವಾಗಿ ತಮ್ಮನ್ನು ಪ್ರತ್ಯೇಕಿಸಿಕೊಂಡಂತಹ ದೇವರು ಪ್ರತ್ಯೇಕಿಸಿದಂತಹ ಆರೋನನು ಮತ್ತು ಅವರ ಮಕ್ಕಳು ತಮ್ಮನ್ನು ಪವಿತ್ರತೆಯಲ್ಲಿ ಕಾಪಾಡಿಕೊಳ್ಳುವಂತವರಾಗಿರಬೇಕು. ಸೊ ದೇ ಕೆನಾಟ್ ಡೂ ಆಸ್ ಅದರ್ಸ್ ಡೂ. ಇತರೆ ವ್ಯಕ್ತಿಗಳು ಮಾಡುವ ರೀತಿಯಲ್ಲಿ, ಇತರೆ ವ್ಯಕ್ತಿಗಳು ಜೀವಿಸುವಂತಹ ರೀತಿಯಲ್ಲಿ ಅವರಿಗೆ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ದೇ ಹ್ಯಾವ್ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಸೊ ಅವರಿಗೆ ಕೆಲವು ನಿಯಮಗಳು ಕೊಡಲ್ಪಟ್ಟಿತ್ತು. ಅದರಲ್ಲಿ ಪ್ರಪ್ರಥಮವಾಗಿರುವಂಥದ್ದು ತಮ್ಮನ್ನು ತಾವೇ ಸೆಟ್ ಅಪಾರ್ಟ್, ತಮ್ಮನ್ನು ತಾವೇ ಪ್ರತ್ಯೇಕಿಸಿಕೊಳ್ಳುವಂಥದ್ದು. ವಿಮೋಚನಕಾಂಡ 28ನೇ ಅಧ್ಯಾಯದ 36ನೇ ವಾಕ್ಯದಲ್ಲಿ ಅವರ ವಸ್ತ್ರದ ಮೇಲೆ ಈ ರೀತಿಯಾಗಿ ಒಂದು ಬರವಣಿಗೆ ಬರೆಯಲ್ಪಟ್ಟಿತ್ತು: ಯೆಹೋವನಿಗೆ ಮೀಸಲು. ಪೌರೋಹಿತ್ಯ ಅಥವಾ ಪುರೋಹಿತ ಅಥವಾ ಪಾಸ್ಟರ್, ವಾಟ್ ವಿ ಕಾಲ್ ಟುಡೇ. ಸೊ ಇವರು ದೇವರಿಗೆ ಮೀಸಲಾದಂಥವರು. ಸೊ ದೇವರಿಗೆ ಮೀಸಲಾದಂಥವರು ತಮ್ಮ ಜೀವಿತದಲ್ಲಿ ಕ್ರಿಸ್ತನ ಪರಿಮಳವನ್ನ ಸೂಸುವಂತವರಾಗಿರಬೇಕು. ನೋಡಿ, ಯಾಜಕಕಾಂಡ ಅದರ ಯಾಜಕಕಾಂಡ ಪುಸ್ತಕದಲ್ಲಿ ನಾವು ಕಾಣುವಂಥದ್ದು ಆರೋನನ ಮಕ್ಕಳಾದಂತಹ ನಾದಾಬ್ ಮತ್ತು ಅಬಿಹು ಯೆಹೋವನು ಆಜ್ಞಾಪಿಸದೇ ಇದ್ದಂತಹ ಬೆಂಕಿಯನ್ನ ತೆಗೆದುಕೊಂಡು ಧೂಪ ದ್ರವ್ಯವನ್ನು ಹಾಕಿ ಯೆಹೋವನ ಸನ್ನಿಧಿಯಲ್ಲಿ ಸಮರ್ಪಿಸಲಾಗಿ ಯೆಹೋವನ ಸನ್ನಿಧಿಯಿಂದ ಬೆಂಕಿ ಹೊರಟು ಅವರನ್ನು ನಾಶ ಮಾಡಿತು ಎಂಬುದಾಗಿ ಯಾಜಕಕಾಂಡ 10ನೇ ಅಧ್ಯಾಯದಲ್ಲಿ. ಅಲ್ಲಿ ಆರೋನನ ಮಕ್ಕಳಾದಂತಹ ನಾದಾಬ್ ಮತ್ತು ಅಬಿಹು ಎಂಬುವಂಥವರು ದೈವಿಕ ಪವಿತ್ರತೆಯಲ್ಲಿ ತಮ್ಮನ್ನು ಕಾಪಾಡಿಕೊಳ್ಳದೆ ಅಥವಾ ದೈವಿಕವಾದ ನಿಯಮಾವಳಿಗಳಲ್ಲಿ ತಾವು ನಿಲ್ಲದೆ ತಮ್ಮಿಷ್ಟದ ಪ್ರಕಾರವಾಗಿ ದೇವರನ್ನು ಆರಾಧಿಸುವುದಕ್ಕೆ ತೊಡಗಿದ್ದರ ಫಲವಾಗಿ ತಕ್ಷಣವಾಗಿ ಆಕಾಶದಿಂದ ಬೆಂಕಿ ಬಿದ್ದು ಅವರನ್ನು ನಾಶ ಮಾಡಿತು. ನಾನು ಪ್ರಾರಂಭದಲ್ಲಿ ಹೇಳಿದೆ ಪ್ರಿಯರೇ, ಗಾಡ್ ಇಸ್ ಹೋಲಿ. ದೇವರು ಪರಿಶುದ್ಧನು. ದೇವರು ಪರಿಶುದ್ಧನಾಗಿರುವುದರಿಂದ ನಾವುಗಳು ಪವಿತ್ರತೆಯಲ್ಲಿ ದೇವರನ್ನು ಆರಾಧಿಸಬೇಕು. ಇಲ್ಲದೆ ಹೋದ್ರೆ ದೇವರ ನ್ಯಾಯ ತೀರ್ಪು, ದೇವರ ನ್ಯಾಯವಿಧಿ ನಮ್ಮ ಮೇಲೆ ಇಳಿದು ಬರುವಂತದಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ತಕ್ಷಣಕ್ಕೆ ಇಳಿದು ಬಂತು. ಈಗ ನಾವು ಕೃಪೆಯ ಕಾಲದಲ್ಲಿ ಜೀವಿಸುತ್ತಿರುವ ಫಲವಾಗಿ ತಕ್ಷಣಕ್ಕೆ ದೇವರ ನ್ಯಾಯ ತೀರ್ಪು ನಮ್ಮ ಮೇಲೆ ಬಾರದೆ ಇದ್ದಾಗ್ಯೂ 100ಕ್ಕೆ 100ರಷ್ಟು ನಾನು ಹೇಳ್ತೇನೆ,
ದೈವಿಕವಾದ ಪವಿತ್ರತೆಯಲ್ಲಿ ದೇವರು ಉದ್ದೇಶಿಸಿರುವಂತಹ ರೀತಿಯಲ್ಲಿ ಪೌಲನು ಹೇಳಿದ ರೀತಿಯಲ್ಲಿ ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸದೆ ಹೋದ್ರೆ ಅರ್ಥ ನೀವು ಪವಿತ್ರತೆಯಲ್ಲಿ ನಿಮ್ಮ ಜೀವಿತವನ್ನ, ದೈನಂದಿನ ಜೀವಿತವನ್ನ ಜೀವಿಸದೆ ಭಾನುವಾರದ ದಿನದಲ್ಲಿ ನೀವು ವೇಷವನ್ನು ಹಾಕಿಕೊಂಡು ಏನೆಲ್ಲ ಡ್ರಾಮಾ ಮಾಡಿದ್ರೇನು ಪ್ರಿಯರೇ, ಯು ವಿಲ್ ಲಾಸ್ಟ್ ಯುವರ್ ಎಟರ್ನಿಟಿ. ನಿಮ್ಮ ನಿತ್ಯತ್ವವನ್ನು ನೀವು ಕಳ್ಕೊಳ್ತೀರಾ. ಇಫ್ ದೇರ್ ಇಸ್ ನೋ ಎಟರ್ನಿಟಿ, ಮತ್ತೆ ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು? ಯಾಕೆ ನಿಮ್ಮ ಸಂಪಾದನೆಯನ್ನು ಸೇವೆಯ ಹೆಸರಲ್ಲಿ ಹಾಳು ಮಾಡ್ತಾ ಇದ್ದೀರಾ? ಅದನ್ನು ತಗೊಳ್ಳೋ ಎಂಜಾಯ್ ಮಾಡಿ. ಸೇವೆಗೆ ಕೊಡೋದ್ರಿಂದ ಯು ವಿಲ್ ನೆವರ್ ಗೆಟ್ ಎಟರ್ನಿಟಿ. ಕಾಣಿಕೆ ಹಾಕೋದ್ರಿಂದ, ದಶಮ ಭಾಗ ಕೊಡೋದ್ರಿಂದ, ಸಭಾ ಕಟ್ಟಡಕ್ಕೆ ಕೆಲಸ ಮಾಡೋದ್ರಿಂದ ಯು ವಿಲ್ ನೆವರ್ ಗೆಟ್ ಎಟರ್ನಿಟಿ. ಎಟರ್ನಿಟಿ ಬೇಕಾ, ನಿತ್ಯತ್ವ ಬೇಕಾದ್ರೆ ಯು ಹ್ಯಾವ್ ಟು ಕೀಪ್ ಯುವರ್ ಸೆಲ್ಫ್ ಹೋಲಿ. ಪವಿತ್ರತೆಯಲ್ಲೇ ನಿನ್ನೆಲ್ಲ ಕಾಪಾಡ್ಕೊಳ್ಬೇಕು. ಇಲ್ಲಿ ನಾದಾಬ್ ಅಬಿಹು ಏನ್ ಮಾಡಿದ್ರು? ಬೇರೊಂದು ಬೆಂಕಿಯನ್ನ ತೆಗೆದುಕೊಂಡ್ರು. ಸೊ ಧೂಪಾರತಿಯಲ್ಲಿ ತೆಗೆದುಕೊಳ್ಳಬೇಕಾದ ಕೆಂಡ ಯಾವುದೆಂಬುದನ್ನು ದೇವರು ಮೋಶೆಯ ಮೂಲಕ ಆರೋನನಿಗೂ ಅವನ ಮಕ್ಕಳಿಗೂ ವ್ಯಕ್ತವಾಗಿ ಸ್ಪಷ್ಟವಾಗಿ ಹೇಳಿರಲಾಗಿ ಇವರೇನು ಮಾಡಿದ್ರು? ಯೆಹೋವನ ಆ ಯಜ್ಞವೇದಿಯಿಂದ ಧೂಪವನ್ನ, ಬೆಂಕಿಯನ್ನ ತೆಗೆದುಕೊಳ್ಳದೆ ಬೇರೊಂದು ಸ್ಥಳದಿಂದ ಬೆಂಕಿಯನ್ನ ತೆಗೆದುಕೊಂಡು ಅದರಲ್ಲಿ ದೇವರ ಧೂಪವನ್ನ ಸುಟ್ಟಿದ್ದರ ಫಲವಾಗಿ ಆಕಾಶದಿಂದ ಬೆಂಕಿ ಬಿದ್ದು ಅವರನ್ನ ನಾಶ ಮಾಡ್ತು. ಇವತ್ತು ನಾವು ದೇವರನ್ನ ಆರಾಧಿಸುವಂಥದ್ದು, ನಾನು ಪ್ರಾರಂಭದಲ್ಲಿ ಹೇಳಿದೆ, ಹೇಬೇಲನ ಕಾಲದಲ್ಲಿ ಲಿಖಿತವಾದ ಧರ್ಮಶಾಸ್ತ್ರವು ಇಲ್ಲದೆ ಇದ್ದಾಗ್ಯೂ ಹೇಬೇಲನು ಯೆಹೋವನು ತನ್ನ ಹೃದಯದಲ್ಲಿ ಬರೆದಂತಹ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ದೇವರಿಗೆ ಕೊಬ್ಬನ್ನು ಹೋಮ ಮಾಡ್ದ. ನಾವು ಹೇಳ್ತೇವೆ, ಸಾಧಾರಣವಾಗಿ ನಾವು ಹೇಳುವಂಥದ್ದು ಕುರಿಯನ್ನ ಕೊಟ್ಟ. ಕುರಿ ಅಲ್ಲ ಅಲ್ಲಿ ಇಂಪಾರ್ಟೆಂಟ್. ಹಳೆ ಉಡಂಬಡಿಕೆಯಲ್ಲಿ ಕುರಿ ಮಾಂಸ, ಯೆಹೋವನಿಗೆ ಯಜ್ಞವಾಗಿ ಸಮರ್ಪಿಸುವಂತಹ ಕುರಿಯ ಕೊಬ್ಬನ್ನು ದೇವರಿಗೆ ಯೆಹೋವನಿಗೆ ಹೋಮ ಮಾಡ್ತಾರೆ. ಬಾಕಿ ಜನರು, ಪುರೋಹಿತರು, ಯಾಜಕರು ತಿಂದು ಮೇಯ್ತಾರಷ್ಟೇ. ಇವತ್ತು ನಾವು ಮೇಯಕ್ಕೋಸ್ಕರ ಹೇಳ್ತಾ ಇರೋದು ಕೊಬ್ಬು, ಕುರಿ ಕೊಡಿ. ಕುರಿ ಎಲ್ಲ ಇಂಪಾರ್ಟೆಂಟ್ ಅಲ್ಲಿ, ಯೆಹೋವನಿಗೆ ಇಂಪಾರ್ಟೆಂಟ್ ಕೊಬ್ಬು. ಹೊಸ ಉಡಂಬಡಿಕೆಯಲ್ಲಿ ದೇವರಿಗೆ ಇಂಪಾರ್ಟೆಂಟ್ ನಿನ್ನ ಕಾಣಿಕೆಯಲ್ಲ. ಹೊಸ ಉಡಂಬಡಿಕೆಯಲ್ಲಿ ದೇವರಿಗೆ ಇಂಪಾರ್ಟೆಂಟ್ ನೀನು ಕೊಡುವಂತಹ ದಶಮ ಭಾಗವಲ್ಲ. ಇದು ಯಾರಿಗೆ ಬೇಕು? ಪಾದ್ರಿಗಳಿಗೆ ಬೇಕು, ಪಾಸ್ಟರ್ಗಳಿಗೆ ಬೇಕು. ದೇವರಿಗೆ ಬೇಕಾಗಿರುವಂಥದ್ದು ನಿನ್ನ ಪವಿತ್ರವಾದ ಜೀವಿತ. ಪ್ರಿಯರೇ, ಪೌರೋಹಿತ್ಯ ದೀಕ್ಷೆ, ಪೌರೋಹಿತ್ಯ ಸೇವೆ, ಅದು ನಾವು ಕ್ರಿಸ್ತನ, ವಿ ಆರ್ ರೆಪ್ರೆಸೆಂಟಿವ್ ಗಾಡ್. ಇನ್ ದ ನ್ಯೂ ಟೆಸ್ಟ್ಮೆಂಟ್ ವಿ ಆರ್ ರೆಪ್ರೆಸೆಂಟಿಂಗ್ ಕ್ರೈಸ್ಟ್. ಕ್ರಿಸ್ತನನ್ನ ಪ್ರತಿನಿಧಿಸುವಂತವರು. ಹಳೆ ಉಡಂಬಡಿಕೆಯಲ್ಲಿ ಆರೋನನಿಗೂ ಅವನ ಕುಟುಂಬದವರಿಗೆ ಮಾತ್ರ ಸೀಮಿತವಾಗಿತ್ತು ಪೌರೋಹಿತ್ಯ ಸೇವೆ, ಯಾಜಕ ಸೇವೆ. ಮಹಾಯಾಜಕನ ಆ ಒಂದು ಡ್ಯೂಟಿ ಅಥವಾ ಆ ಒಂದು ಸ್ಥಾನ ಗ್ರೀಕರು ಇಸ್ರಾಯೇಲ್ಯರನ್ನ ಆಕ್ರಮಿಸುವ ತನಕ ಮೋಶೆಗೆ ಆರೋನನ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿತ್ತು. ನಂತರವಾಗಿ ನಾವು ಚರಿತ್ರೆಯನ್ನು ಕಲಿತ್ರೆ ಗೊತ್ತಾಗ್ತದೆ, ಜನ ದುಡ್ಡು ಕೊಟ್ಟು, ಹಣ ಕೊಟ್ಟು ಪುರೋಹಿತ ಸೇವೆಯನ್ನು ಪಡ್ಕೊಂಡ್ರು.
ನಾನು ಅನೇಕ ಬಾರಿ ಇದರ ಕುರಿತಾಗಿ ಮಾತನಾಡಿದ್ದೇನೆ ಪ್ರಿಯರೇ. ಪ್ರತ್ಯೇಕವಾಗಿ ದಾನಿಯೇಲನ ಪ್ರವಾದನ ಪುಸ್ತಕದಲ್ಲಿ ನಾನು ಕಲಿಸುವಂತಹ ಸಂದರ್ಭದಲ್ಲಿ ಇದರ ಬಗ್ಗೆ ಮಾತನಾಡಿದ್ದೇನೆ. ಸೊ ದುಡ್ಡನ್ನ ಕೊಟ್ಟು, ಹಣವನ್ನ ಕೊಟ್ಟು ಹಳೆ ಒಡಂಬಡಿಕೆಯಲ್ಲಿ ಪುರೋಹಿತ ಸೇವೆಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇಟ್ ಈಸ್ ತಲತಲಾಂತರಗಳಿಂದ ಯಾರಿಗೆ? ಆರೋಹನ ಕುಟುಂಬಕ್ಕೆ ಬಂದಂಥದ್ದು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾದ ಪೇತ್ರ ಪತ್ರಿಕೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಹೇಳಿದ್ದಾನೆ. 1 ಪೇತ್ರ 2ನೇ ಅಧ್ಯಾಯ ಅದರ 9ನೇ ವಾಕ್ಯ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವುದಕ್ಕೆ ದೇವರಾದುಕೊಂಡ ಜನಾಂಗ, ರಾಜವಂಶಸ್ಥರಾದ ಯಾಜಕರು, ದೇವರ ಮೀಸಲು ಪ್ರಜೆಯು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಹಳೆಯ ಒಡಂಬಡಿಕೆಯಲ್ಲಿ ಆರೋನನಿಗೂ ಅವನ ಕುಟುಂಬಕ್ಕೂ ಮಾತ್ರ ಸೀಮಿತವಾಗಿದ್ದಂತಹ ಪೌರೋಹಿತ್ಯ ಸೇವೆ ಹೊಸ ಒಡಂಬಡಿಕೆಗೆ ಬರುವಂತಹ ಸಂದರ್ಭದಲ್ಲಿ ಪೇತ್ರನು ಹೇಳುವಂಥದ್ದು, ನಿಮ್ಮನ್ನು ಕತ್ತಲೆಯೊಳಗಿಂದ, ಅಂದರೆ ಪಾಪದಿಂದ ನಿಮ್ಮನ್ನು ಬಿಡಿಸಿದಂಥದ್ದು ದೇವರ ಯೇಸು ಕ್ರಿಸ್ತನ ಆಶ್ಚರ್ಯಕರವಾದ ಗುಣಾತಿಶಯಗಳನ್ನು, ಅರ್ಥ ಸುವಾರ್ತೆಗಳನ್ನು ಪ್ರಚಾರ ಮಾಡುವುದಕ್ಕೋಸ್ಕರ ದೇವರು ಆರಿಸಿಕೊಂಡಿರುವಂತಹ ದೈವಿಕವಾದ ಯಾಜವಂಶಸ್ಥರಾದ ಯಾಜಕರು. ಸೊ ನಾವ್ಯಾರಾಗಿದ್ದೇವೆ? ದೇವರಿಂದ, ಯೇಸು ಕ್ರಿಸ್ತನಿಂದ ಆರಿಸಲ್ಪಟ್ಟಂತಹ ಮಹಾಯಾಜಕರು. ಸೊ ಯಾವ ರೀತಿಯಾಗಿ ಹಳೆಯ ಒಡಂಬಡಿಕೆಯಲ್ಲಿ ದೇವರಿಂದ ನೇಮಿತರಾದಂತಹ ಪೌರೋಹಿತ್ಯ ಕುಟುಂಬವಾದಂತಹ ಆರೋನ್ ಕುಟುಂಬ ತಮ್ಮನ್ನು ತಾವೇ ಪವಿತ್ರತೆಯಲ್ಲಿ ಕಾಪಾಡಿಕೊಂಡ್ರೋ, ಅದೇ ರೀತಿ ಯೇಸು ಕ್ರಿಸ್ತನ ಮೂಲಕವಾಗಿ ಯೇಸು ಕ್ರಿಸ್ತನ ಸದ್ವರ್ತಮಾನವನ್ನು, ಯೇಸು ಕ್ರಿಸ್ತನ ಸುವಾರ್ತೆ ಎಂಬ ಸುವಾಸನೆಯನ್ನ ಇತರರಿಗೆ ಪ್ರಚಾರಪಡಿಸುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಯಾಜಕ ವರ್ಗವಾಗಿ ಆರಿಸಿಕೊಂಡಿರುವಾಗ ನಾವು ನಮ್ಮನ್ನು ಪವಿತ್ರತೆಯಲ್ಲಿ ಕಾಪಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಅಲ್ಲಿ ಕೇವಲ ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿದ್ದರೆ, ಇಲ್ಲಿ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ತಮ್ಮ ಪಾಪವನ್ನು ತಿಳಿದುಕೊಂಡಂತ ಪ್ರತಿಯೊಬ್ಬರು ದೇವರ ಯಾಜಕ ವರ್ಗದವರಾಗಿದ್ದಾರೆ. ಗೊತ್ತಲ್ಲ? ಸೊ ಯಾಜಕರ ಸೇವೆ ಏನು? ಟು ರೆಪ್ರೆಸೆಂಟಿಂಗ್ ಗಾಡ್. ಸೊ ನಮ್ಮ ಡ್ಯೂಟಿ ಏನು? ಟು ರೆಪ್ರೆಸೆಂಟಿಂಗ್ ಗಾಡ್, ಕ್ರೈಸ್ಟ್. ನಾವು ಕ್ರಿಸ್ತನ ಪ್ರತಿನಿಧಿಗಳು. ಪೌಲ ಹೇಳ್ತಾ ಇದ್ದಾನೆ ಕೊರಿಂಥ್ಯ ಪತ್ರಿಕೆಯಲ್ಲಿ, ಸೊ ವಿ ಆರ್ ದ ಅಂಬಾಸಿಡರ್ ಆಫ್ ಕ್ರೈಸ್ಟ್. ನಾವು ಕ್ರಿಸ್ತನ ರಾಯಭಾರಿಗಳು. ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ತನ್ನ ಪ್ರಾಣವನ್ನ ಕೊಟ್ಟು ನಮ್ಮನ್ನ ಕೊಂಡುಕೊಂಡಂಥದ್ದು ನಮ್ಮನ್ನು ಈ ಲೋಕದಲ್ಲಿ ಲೌಕಿಕವಾಗಿ ಆಶೀರ್ವಾದ ಮಾಡುವುದಕ್ಕೋಸ್ಕರವಾಗಿ ಅಲ್ಲ. ಇವತ್ತೆಲ್ಲರೂ ಅದರಿಂದ ಹೋಗ್ತಾ ಇದ್ದಾರೆ. ಆಶೀರ್ವಾದ, ಯೇಸು ಸ್ವಾಮಿ ಬೆಳಿಗ್ಗೆ ಬಂದ್ಬಿಟ್ರೆ ಆಶೀರ್ವಾದ ಸಿಗುತ್ತೆ, ಮಣ್ಣು ಸಿಗುತ್ತೆ. ಇರ ಆಶೀರ್ವಾದ ಹೋಗ ನೋಡ್ಕೊಳ್ಳಿ. ಈ ದುರ್ಬೋಧಕರ ಹಿಂದೆ ಹೋದ್ರೆ ನೀವು ಮಾಡುವಂತಹ ನಿಮ್ಮಲ್ಲಿರುವಂತಹ ಹಣ ನಿಮಗೆ ನಷ್ಟವಾಗಿ ಹೋಗ್ತದೆ ಹೊರತು ನಿಮಗೆ ಯಾವ ಪ್ರಯೋಜನ ಇಲ್ಲ. 4 ವಾರ ಕಾಣಿಕೆ ಹಾಕಬೇಕು, ದಶಮ ಭಾಗ ಕೊಡಬೇಕು, ಈ ಅಪ್ಪ ಮನೆ ಬರ್ಬೇಕಾರಲ್ಲ ದುಡ್ಡು ಕೊಡಬೇಕು. ಯಾಕೆ? ಇದೆಲ್ಲೂ ಇಲ್ಲ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಯಾಜಕರು ಅಥವಾ ಲೇವಿ ಗೋತ್ರ, ಇಡೀ ಲೇವಿ ಗೋತ್ರಕ್ಕೆ ಸ್ವಂತವಾದಂತಹ ಒಂದು ಸ್ಥಳವನ್ನು ದೇವರು ಕೊಡಲಿಲ್ಲ. ಆದರೆ ಇವತ್ತು ಪೌರೋಹಿತ್ಯ ಸೇವೆ ಅಂತ ಹೇಳಿದ್ರೆ ಇತರೆ ಸಭೆಗಳಿಗೆ ಅದು ಒದೆ ಬೀಳುತ್ತೆ. ಪಾಸ್ಟರ್ ಸೇವೆಗಳನ್ನು ಮಾಡುವಂತವರು ತಮ್ಮ ಹೆಸರಿನಲ್ಲಿ ಸ್ಥಳಗಳನ್ನು ತೆಗೆದುಕೊಂಡು
ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಥರ. ಯಾರ್ದೋ ದುಡ್ಡಲ್ಲಿ ಚರ್ಚ್ ಕಟ್ಟೋದು, ಯಾರ್ದೋ ದುಡ್ಡಲ್ಲಿ ಜಾಗ ಇಸ್ಕೊಳ್ಳೋದು, ಯಾರ್ದೋ ದುಡ್ಡು ಸ್ವಂತ ಹೆಸರಲ್ಲಿ ಜಾಗ, ಯಾರ್ದೋ ದುಡ್ಡು ಸ್ವಂತ ಹೆಸರಲ್ಲಿ ಮನೆ, ಯಾರ್ದೋ ದುಡ್ಡು ಸ್ವಂತ ಹೆಸರಲ್ಲಿ ಗಾಡಿ, ಆಮೇಲೆ ಹೆಂಡತಿ ಮಕ್ಕಳು ಸುತ್ತೋದು, ಕೇಳಿದ್ರೆ ಸೇವೆ. ಮೂರ್ಖರಾಗ್ಬೇಡ್ರಿ ಪ್ರಿಯರೇ, ಇಂಥವ್ರ ಮಾತನ್ನ ಕೇಳಿ ಮೂರ್ಖರಾಗ್ಬೇಡ್ರಿ. ಏಕೈಕ ಮಾರ್ಗ ಪವಿತ್ರತೆಯಲ್ಲಿ ನಿಮ್ಮನ್ನು ಕಾಪಾಡಿಕೊಳ್ಳುವಂಥದ್ದು. ಹೋಗಿಲ್ಲ ಅದನ್ನು ಪರವಾಗಿಲ್ಲ ಚರ್ಚ್ಗಳಿಗೆ. ಕೀಪ್ ಯುವರ್ ಸೆಲ್ಫ್ ಹೋಲಿ. ನಿಮ್ಮನ್ನು ನೀವೇ ಪವಿತ್ರತೆಯಲ್ಲಿ ಕಾಪಾಡಿಕೊಳ್ಳ್ರಿ. ಅನ್ಯೋನ್ಯತೆ ಬೇಕು, ಒಳ್ಳೆಯದ, ಬಟ್ ಆದರೆ ಸೊ ವೇರ್ ಇಸ್ ದ ಫೆಲೋಶಿಪ್? ವೇರ್ ಇಸ್ ದ ರಿಯಲ್ ಫೆಲೋಶಿಪ್? ಯಥಾರ್ಥವಾದಂತಹ ಅನ್ಯೋನ್ಯತೆ ಎಲ್ಲಿದೆ ಇವತ್ತು? ಸೊ ನಾವೇನ್ ಮಾಡ್ಬೇಕಂತೆ? ಕ್ರಿಸ್ತನ ಪರಿಮಳಗಳಾಗಬೇಕು. ಸೊ ಒಂದು ಪವಿತ್ರವಾದ ಜೀವಿತವನ್ನು ಜೀವಿಸಿ ನಾವು ಕ್ರಿಸ್ತನ ಪರಿಮಳಗಳಾಗಿ ಮಾರ್ಪಡಬೇಕು. ಸೊ ಎರಡು, ಎಫೆಸ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಎಫೆಸ ಪತ್ರಿಕೆ ಅದರ 5ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ, ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ. ಇಲ್ಲಿ ಒಂದು ಪವಿತ್ರತೆಯಲ್ಲಿ ನಾವು ಕ್ರಿಸ್ತನ ಸುವಾಸನೆಗಳಾಗಿರ್ಬೇಕು, ಕ್ರಿಸ್ತನ ಪರಿಮಳವಾಗಿರ್ಬೇಕು. ಅಂದ್ರೆ ನಮ್ಮ ಜೀವಿತ ಪವಿತ್ರತೆಯಲ್ಲಿರಬೇಕು, ದೈವಿಕವಾದ ಪರಿಶುದ್ಧತೆಯಲ್ಲಿರಬೇಕು. ಸೊ ಈ ಪರಿಶುದ್ಧತೆ ಸುವಾಸನೆಯಾಗಿ ನಮ್ಮ ಸುತ್ತಲೂ ಪ್ರವಾಹಗೊಳ್ಳಬೇಕು, ಪ್ರಸರಿಸಬೇಕು. ನಾವು ಸಾಧಾರಣವಾಗಿ ಹೇಳ್ತೇವೆ, ಆಕ್ಷನ್ ಸ್ಪೀಕ್ ಲೌಡರ್ ದನ್ ದ ವರ್ಡ್ಸ್. ಕ್ರಿಯೆ ಮಾತಿಗಿಂತ ವೇಗವಾಗಿ ಮಾತಾಡ್ತದೆ. ಸೊ ಟೆಲ್ ಮಿ, ಆರ್ ವಿ ಹೋಲಿ? ನಾವು ಪವಿತ್ರರಾಗಿದ್ದೇವಾ? ನಮ್ಮ ಪವಿತ್ರತೆ, ನಮ್ಮ ಪರಿಶುದ್ಧತೆ ಎಂಬ ಸುವಾಸನೆ, ನಮ್ಮ ಪರಿಶುದ್ಧತೆ ಎಂಬ ಪರಿಮಳ ನಮ್ಮ ಸುತ್ತಲೂ ಹರಡ್ತಾ ಇದೆಯಾ? ವ್ಯಾಪಿಸ್ತಾ ಇದೆಯಾ? ಸೊ ಎರಡು, ಪ್ರೀತಿ ಎಂಬ ಸುವಾಸನೆ, ಅದೇನಂತ ನಮಗೆ ಗೊತ್ತಿಲ್ಲ. ಆ ಪ್ರೀತಿ ಅಂದ್ರೆ ಏನು ನಮ್ಗೆ ಗೊತ್ತಿಲ್ಲ. ಆತ್ಮನ ಫಲಗಳಲ್ಲಿ ನಾವು ನೋಡ್ತೇವೆ. ಮೊದಲನೇ ಫಲ ಯಾವುದು? ಪ್ರೀತಿ, ಲವ್. ಇಲ್ಲಿ ಎಫೆಸ ಪತ್ರಿಕೆಗೆ ಪೌಲನು ಬರೆಯುವಂತಹ ಸಂದರ್ಭದಲ್ಲಿ ಪೌಲನ ಮೂಲಕ ದೇವರಾತ್ಮನು ಬರೆಸುವಂತಹ ಪದಗಳನ್ನ ದಯವಿಟ್ಟು ಗಮನಿಸ್ರಿ. ಇಲ್ಲಿ ದೇವರಾತ್ಮನು ಪೌಲನ ಮೂಲಕ ಬರೆಸುತ್ತಿರುವಂಥದ್ದು, ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿ ಸಮರ್ಪಿಸಿಕೊಂಡ ಪ್ರಕಾರ. ಅಂದ್ರೆ ನಾವೇನ್ ಮಾಡ್ಬೇಕಂತೆ? ನೋಡಿ, ಯೇಸುಸ್ವಾಮಿ ಸಿಮೋನನ ಮನೆಯಲ್ಲಿ ಊಟಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಬ್ಬ ಸ್ತ್ರೀ ಸುಮಾರು 300 ಹಣ ಬೆಲೆ ಬಾಳುವಂತಹ
ಜಟಮಾಂಸಿ ತೈಲದ ಭರಣಿಯನ್ನ ತಂದು ಅದನ್ನ ಒಡೆದು ಅದರಲ್ಲಿದ್ದಂತಹ ತೈಲವನ್ನ ಯೇಸುವಿನ ತಲೆಗೆ ಹಾಕಿ ತನ್ನ ತಲೆ ಕೂದಲಿನಿಂದ ಆತನ ಪಾದವನ್ನ ಒರೆಸಿದ್ಲು. ಅದರ ಸುವಾಸನೆ ಕೇವಲ ಆ ಕೋಣೆಯಲ್ಲಿ ಮಾತ್ರವಲ್ಲ, ಕೇವಲ ಆ ಮನೆಯಲ್ಲಿ ಮಾತ್ರವಲ್ಲ, ಪರಿಸರದ ಎಲ್ಲ ಕಡೆಗೂ ವ್ಯಾಪಿಸಿತು. ನೋಡಿ, ಯೇಸು ಸ್ವಾಮಿ ಅಥವಾ ತಂದೆಯಾದ ದೇವರು ತನ್ನ ಏಕಮಾತ್ರ ಕುಮಾರನನ್ನ ಲೋಕಕ್ಕೆ ಕಳುಹಿಸಿ ಆತನನ್ನು ಶಿಲುಬೆಯ ಮೇಲೆ ಯಜ್ಞಾರ್ಪಿತನಾಗಿ ಅರ್ಪಿಸಿದರ ಫಲವಾಗಿ ರಕ್ಷಣೆ ಎಂಬ ಸುವಾಸನೆ ಕೇವಲ ಯೆರೂಸಲೇಮಿನಲ್ಲಿ ಮಾತ್ರವಲ್ಲ, ಕೇವಲ ಯೂದಾಯದಲ್ಲಿ ಮಾತ್ರವಲ್ಲ, ಕೇವಲ ಸಮಾರ್ಯದಲ್ಲಿ ಮಾತ್ರವಲ್ಲ, ಇವತ್ತು ನಾವು ವಾಸಿಸುವಂತಹ ಪ್ರತಿಯೊಂದು ಸ್ಥಳಗಳಲ್ಲಿ ರಕ್ಷಣೆಯ ಸುವಾಸನೆ ವ್ಯಾಪಿಸಿದರ ಫಲವಾಗಿ ಇವತ್ತು ನಾವು ದೇವರ ಮಕ್ಕಳಾಗಿ ದೇವರನ್ನ ಆರಾಧಿಸ್ತಾ ಇದ್ದೇವೆ. ಈಗ ನಾವು ಮಾಡಬೇಕಾಗಿರುವಂಥದ್ದು ಈ ರಕ್ಷಣೆಯ ಸುವಾರ್ತೆಯನ್ನ ನಮ್ಮ ಜೀವಿತದ ಮೂಲಕ ನಮ್ಮ ಸುತ್ತಮುತ್ತಲು ಇರುವಂತಹ ಜನ ಅನುಭವಿಸುವಂತೆ ಮಾಡುವುದು. ಇದು ಕ್ರೈಸ್ತತ್ವ. ಕ್ರೈಸ್ತತ್ವ ಭಾನುವಾರ ಬಂದು ಕೂಗಾಡೋದಲ್ಲ. ಕ್ರೈಸ್ತತ್ವ 40 ದಿನ ಉಪವಾಸ ಬಿದ್ದು ಲೆಂಟ್ ತೆಗೆದುಕೊಳ್ಳುವಂಥದ್ದಲ್ಲ. ಕ್ರೈಸ್ತತ್ವ ಕ್ರಿಸ್ತನ ಜನನವನ್ನ ವಿಜೃಂಭಣೆಯಿಂದ ಆಚರಿಸುವಂಥದ್ದಲ್ಲ. ಕ್ರೈಸ್ತತ್ವ ಅಂದ್ರೆ ಏನು? ಕ್ರಿಸ್ತನ ಶುಭ ಸಮಾಚಾರವನ್ನ ನಮ್ಮ ಜೀವಿತದ ಮೂಲಕ, ಮಾತಿಲ್ಲದೆ ಕೇವಲ ಕ್ರಿಯೆಗಳ ಮೂಲಕ ಪ್ರಸಾರಗೊಳ್ಳುವಂತೆ ಮಾಡುವುದು. ಇದು ನಿಜವಾದಂತಹ ಕ್ರೈಸ್ತತ್ವ. ಸೊ ದೇವರು ನಮ್ಮನ್ನು ಅಭಿಷಕ್ತ ಸೇವೆಗೆ ಕರೆದಿರುವಂಥದ್ದು ಕ್ರಿಸ್ತನ ಪರಿಮಳವಾಗಿ ಮಾರ್ಪಡುವುದಕ್ಕೆ. ಪೇತ್ರನು ಹೇಳುವ ರೀತಿಯಲ್ಲಿ ಅಂಧಕಾರದಿಂದ, ಕತ್ತಲೆಯಿಂದ ದೇವರು ನಿಮ್ಮನ್ನು ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿರುವಂಥದ್ದು ಆತನ ಗುಣಲಕ್ಷಣಗಳನ್ನ ಪ್ರಚಾರ ಮಾಡುವುದಕ್ಕೆ. ಯಾಜಕ ಸೇವೆ, ಪೌರೋಹಿತ್ಯ ಸೇವೆ, ಅಭಿಷೇಕ ಸೇವೆ ಅನ್ನುವಂಥದ್ದು ಕ್ರಿಸ್ತನ ಸದ್ವರ್ತಮಾನವನ್ನ. ಅದಕ್ಕೆ ಪೌಲ ಕೊರಿಂಥ ಪತ್ರಿಕೆಯಲ್ಲಿ ಹೇಳಿರುವಂಥದ್ದು ದೇವರ ಜ್ಞಾನವೆಂಬ ಸುವಾಸನೆಯನ್ನ ಪ್ರಸಾರ ಮಾಡುವವರಾಗುವಂತೆ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಸೊ ಅದರಲ್ಲಿ ಮೊದಲನೇದಾಗಿ ನಾವೇನ್ ಮಾಡಬೇಕು? ನಮ್ಮನ್ನು ಪವಿತ್ರತೆಯಲ್ಲಿ ಕಾಪಾಡಿಕೊಳ್ಬೇಕು. ಸೊ ಎರಡನೇದು ದೇವರ ಪ್ರೀತಿಯಲ್ಲಿ. ಸೊ ಪವಿತ್ರತೆ ಎಂಬ ಸುವಾಸನೆ, ಪವಿತ್ರತೆ ಎಂಬ ಪರಿಮಳ ನಮ್ಮ ಮೂಲಕ ನಮ್ಮ ಸುತ್ತಮುತ್ತಲು ವ್ಯಾಪಿಸಬೇಕು. ಸೊ ಎರಡು, ದೇವರ ಪ್ರೀತಿ ಎಂಬ ಪರಿಮಳ ನಮ್ಮ ಮೂಲಕ ಸುತ್ತಮುತ್ತಲು ವ್ಯಾಪಿಸಬೇಕು. ಆಟೋಮೆಟಿಕ್ ಸುವಾರ್ತೆ ಸಾಕು. ಇಟ್ ವಿಲ್ ಗೋ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ದೊಡ್ಡ ಕನ್ವೆನ್ಷನ್ ಅವಶ್ಯಕತೆ ಇಲ್ರಿ. 30,000 ವ್ಯಾಟಿಂದು ಏನು ಲೌಡ್ ಸ್ಪೀಕರ್ ಇಟ್ಬಿಟ್ಟು ಕೂಗಾಡ ಅವಶ್ಯಕತೆ ಇಲ್ಲ. ಹಳ್ಳಿಗಳಲ್ಲಿ ಸಭೆ ಕಟ್ಟುವಂತ ಅವಶ್ಯಕತೆ ಇಲ್ಲ. ನೋಡಿ, ದೇವರು ಸೊದೋಮ್ ಗೋಮುರವನ್ನ ನಾಶ ಮಾಡುವುದಕ್ಕೆ ತೀರ್ಮಾನ ಮಾಡಿದಂತಹ ಸಂದರ್ಭದಲ್ಲಿ ಅಬ್ರಹಾಮ ಮಧ್ಯಸ್ಥಿಕೆ ವಹಿಸ್ತ. 40 ಜನ 50 ಜನ ಇದ್ರೆ 45 40 35 30 20 10 ಅಲ್ಲಿ ನಿಲ್ಲಿಸ್ಬಿಟ್ಟ. ಇಲ್ಲ, ಒಂದು ಇಲ್ಲ. ಅಲ್ಲಿ ಸೊದೋಮ್ ಗೋಮುರದಲ್ಲಿ ಒಬ್ಬ ನೀತಿವಂತ ಇಲ್ಲ.
ನೋಡಿ, ಅಬ್ರಹಾಮರೊಂದಿಗೆ ಪ್ರಯಾಣ ಮಾಡಿ ಬಂದಂತಹ ಲೋಟ, ಅಬ್ರಹಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳ ಉಂಟಾದಾಗ ಅಬ್ರಹಾಮ ಹೇಳ್ದ, ನೀನು ಹೋಗಪ್ಪ ನಿನ್ ಪಾಡಿಗೆ, ನೀನು ಎಲ್ಲೇ ಹೋದ ಅಪ್ಪಸಿಟ್ಟನ್ನು ಹೋಗ್ತಾನೆ. ಲೋಟ ಕಣ್ಣೆತ್ತಿ ನೋಡಿದಾಗ ಸೊದೋಮ್ ಗೊಮೋರ ಹಚ್ಚ ಹಸಿರು ಹುಲ್ಲುಗಾವಲುಗಳು, ಓಡೋಗ್ಬಿಟ್ಟ ಎಲ್ಲಿಗೆ? ಸೊದೋಮ್ ಗೊಮೋರಕ್ಕೆ. ಆದರೆ ಸೊದೋಮ್ ಗೊಮೋರ ಬಹಳ ದುಷ್ಟತನದಿಂದ ಜನ ದುಷ್ಟರಾಗಿದ್ರು. ಆ ದುಷ್ಟರಾದ ಜನರ ಮಧ್ಯದಲ್ಲಿ ಲೋಟ ವಾಸ ಮಾಡಿದಾಗ ದೇವರ ಪರಿಮಳವನ್ನ ಬೀರುವಂತಹ ವ್ಯಕ್ತಿಯಾಗಿ ಮಾರ್ಪಡಬೇಕಾಗಿತ್ತು, ಬಟ್ ಮಾಡಲಿಲ್ಲ. ಅವರಲ್ಲಿ ಒಬ್ಬನಾಗಿ ಮಾರ್ಪಟ್ಟ. ಅದಕ್ಕೆ ದೇವರು ಸೊದೋಮ್ ಗೊಮೋರವನ್ನು ನಾಶ ಮಾಡೋದಕ್ಕೆ ತೀರ್ಮಾನಿಸ್ತ. ಒಪ್ಪು ಸಾಕ್ರಿ. ಇವತ್ತು ಭಾನುವಾರ, ಪ್ರತಿ ಕ್ರೈಸ್ತರ ಮನೆಯಲ್ಲಿ ಮಾಂಸ ಬೇಯುವಂತ ದಿವಸ. ಕುರಿಯಿಂದ ಹಿಡಿದು ಕೋಳಿ ತನಕ ವಿವಿಧವಾದಂತಹ ಆಹಾರವನ್ನ ಮಾಡುವಂತಹ ದಿವಸ. 1 kg ಮಾಂಸಕ್ಕೆ 1 kg ಕೋಳಿ ಸಾರಿಗೆ 1 kg ಉಪ್ಪು ಹಾಕ್ತಾರೆ ಯಾರಾದರೂ? ಕೇವಲ 1 ಸ್ಪೂನ್. ದಟ್ಸ್ ಎನಫ್. 1 ಗ್ರಾಮದಲ್ಲಿ ಒಬ್ಬ ಕ್ರೈಸ್ತ ಸಾಕು. 1 ಗ್ರಾಮದಲ್ಲಿ ಒಬ್ಬ ಕ್ರೈಸ್ತ ಇದ್ದರೆ ಅವನ ನಡವಳಿಕೆ, ಅವನ ಪವಿತ್ರತೆ ಎಂಬ ಪರಿಮಳ, ಅವನಲ್ಲಿರುವಂತಹ ದೇವರ ಪ್ರೀತಿ ಎಂಬ ಪರಿಮಳ ಪ್ರವಾಹಗೊಳ್ಳುವುದಕ್ಕೆ ಪ್ರಾರಂಭಗೊಂಡ್ರೆ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್. ನಾನು ಪ್ರಾರಂಭದಲ್ಲಿ ಹೇಳಿದೆ, ಆ ಸ್ತ್ರೀ ಸುಮಾರು 300 ಹಣದ ಅಚ್ಚ ಜಟಮಾಂಸಿ ತೈಲದ ಭರಣಿಯನ್ನು ಒಡೆದಾಗ ಕೇವಲ ಯೇಸುವಿಗೆ ಮಾತ್ರವಲ್ಲ ಪರಿಮಳ ಬಿದ್ದಿದ್ದು, ಆ ಕೋಣೆಯಲ್ಲಿ ಇದ್ದಂತಹ ವ್ಯಕ್ತಿಗಳಿಗೆ ಮಾತ್ರವಲ್ಲ, ಆ ಮನೆಯಲ್ಲಿ ಇದ್ದಂತಹ ವ್ಯಕ್ತಿಗಳಿಗೆ ಮಾತ್ರವಲ್ಲ, ಸುಮಾರು 1.5 ಸೇರು ಲೆಕ್ಕ ಹಾಕಿ 1.5 ಸೇರು ಪರಿಮಳ. ನಾವು ಸೆಂಟ್ ಹಾಕೋದು ಕಿಸ್ಕದುಡ್ತೀವಿ ಅಷ್ಟೇ. ಆ ಕಿಸ್ಕೊಡ್ರೇ ಒಂದು ಅರ್ಧ ಪರ್ಲಂಗ ಬೆಲ್ ಸಿಕ್ಕುತ್ತೆ ಎಲ್ರಿಗೂ. ಇದು 1.5 ಸೇರು ಪರಿಮಳವನ್ನ ಹೊಡೆದಾಗ ಅದರ ವಾಸನೆ ಎಲ್ಲಿ ತನಕ ಹೋಗಿರ್ಬೇಕು ಯೋಚನೆ ಮಾಡಿ. ಆ ಪಟ್ಟಣ ಎಲ್ಲ ಸುತ್ತಕೊಂಡಿರುತ್ತೆ. ಅದೇ ಹೇಳಿದ, ಒಬ್ಬ ಕ್ರೈಸ್ತ ಸಾಕು. 1 ಗ್ರಾಮದಲ್ಲಿ ಒಬ್ಬ ಕ್ರೈಸ್ತ ಇದ್ರೆ ಸಾಕು. ಸೊ ಅವನ ಮೂಲಕ ಪವಿತ್ರತೆ ಎಂಬ ಪರಿಮಳ ಬೀಸಲಿ, ಅವನ ಮೂಲಕ ದೇವರ ಪ್ರೀತಿ ಎಂಬ ಪರಿಮಳ, ಅವನ ಮೂಲಕವಾಗಿ ಸುವಾರ್ತೆ ಎಂಬ ಪರಿಮಳ. ಇದು ಮಾಡ್ಬೇಕು ನಾವು. ಇದು ಬಿಟ್ಟು ನಾವೇನ್ ಮಾಡ್ತಾ ಇದ್ದೀವಿ? ಕಟ್ಟಡ ಕಟ್ತಾ ಇದ್ದೀವಿ. ಪೌಲ ಹೇಳಿದ್ದಾನೆ, ಯು ಆರ್ ದ ಟೆಂಪಲ್ ಆಫ್ ಗಾಡ್, ನೀವು ದೇವರ ಆಲಯ. ನಾವು ನಮ್ಮನ್ನು ದೈವಿಕವಾದ ಪವಿತ್ರತೆಯಲ್ಲಿ ಕಟ್ಟಿಕೊಳ್ಳದೆ ಸಿಮೆಂಟಿನಲ್ಲಿ ಕಟ್ಟಡವನ್ನು ಕಟ್ತಾ ಇದ್ದೀವಿ. ಏನ್ ಲಾಭ? ಯಾರಿಗೆ ಲಾಭ? ಏನು ಅದು ಯಾರ ಹೆಸರಲ್ಲಿದೆ ಅವ್ರಿಗೆ ಲಾಭ ಅಷ್ಟೇ. ನಿನಗೆ ಲಾಭ, ನಿನ್ ಚಂಬು. ಮೂರನೇದಾಗಿ, ಯಾಕೆ ನಾವು ಕ್ರಿಸ್ತನ ಪರಿಮಳರಾಗಿರಬೇಕು? ಇಂಪಾರ್ಟೆಂಟ್. ಲೂಕನ ಸುವಾರ್ತೆ 10ನೇ ಅಧ್ಯಾಯ. ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ 70 ಜನರನ್ನು ಆರಿಸ್ಕೊಂಡ. 70 ಜನರನ್ನು ಆರಿಸ್ಕೊಂಡು ಇಬ್ಬಿಬ್ಬರಾಗಿ 35 ಗುಂಪನ್ನು ಮಾಡ್ದ. ಈ 35 ಗುಂಪನ್ನು ಮಾಡಿ ಇಬ್ಬಿಬ್ಬರಾಗಿ ಏನು ಮಾಡ್ದ? ಕಳಿಸ್ಕೊಡಕ್ಕೆ ಶುರು ಮಾಡ್ದ ತನ್ನ ಸುತ್ತಮುತ್ತಲಿರುವ ಹಳ್ಳಿಗಳಿಗೆ.
ಉದ್ದೇಶ ಏನಂದ್ರೆ ತಾನು ಹೋಗುವುದಕ್ಕಿಂತ ಮುಂಚಿತವಾಗಿ ಅವರನ್ನು ಕಳಿಸ್ಕೊಟ್ರು ಯೇಸು ಸ್ವಾಮಿ. ಅಲ್ಲಿ ಯೇಸು ಸ್ವಾಮಿ ಹೇಳಿದಂತಹ ಒಂದು ಮಾತಿದೆ, ಅದರ ಎರಡನೇ ವಾಕ್ಯದ ಎರಡನೇ ಭಾಗ್ಯ, ಬೆಳೆಯು ಬಹಳ ಕೆಲಸದವರು ಸ್ವಲ್ಪ. ಬೆಳೆಯು ಬಹಳ ಕೆಲಸದವರು ಸ್ವಲ್ಪ. ಆದ್ದರಿಂದ ಬೆಳೆಯ ಯಜಮಾನನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳ್ರಿ. The harvest is plentiful, but the workers are few. ಪ್ರಿಯರೇ, ಯಾಕೆ ನಾವು ಕ್ರಿಸ್ತನ ಪರಿಮಳಗಳಾಗಬೇಕು ಅಂದ್ರೆ, ನಮ್ಮ ಸುತ್ತಮುತ್ತಲು ಪೌಲನು ಕೊರಿಂಥ ಪತ್ರಿಕೆಯಲ್ಲಿ ಹೇಳಿದ ರೀತಿಯಲ್ಲಿ ನಾವು ಕೊರಿಂಥ ಪತ್ರಿಕೆಯಲ್ಲಿ ಓದಿದಂಥದ್ದು ಏನು? ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು, ಅರ್ಥ ಸುವಾರ್ತೆ ಎಂಬ ಸುವಾಸನೆಯನ್ನು ನಮ್ಮ ಮೂಲಕ, ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದೇನು? ಬೆಳೆಯು ಬಹಳ ಕೆಲಸದವರು ಸ್ವಲ್ಪ. ಹೀಗಿರಲಾಗಿ ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಒಂದು ಗ್ರಾಮದಲ್ಲಿ ಒಬ್ಬ ಕ್ರೈಸ್ತ ಇದ್ರೆ ಸಾಕು, ದೇರ್ ಇಸ್ ಎ ಪ್ಲೆಂಟಿ ಆಫ್ ಹಾರ್ವೆಸ್ಟ್. ಆದ್ರೆ ಒಬ್ಬನೇ ಕೆಲಸದವನು, ಈ ಒಬ್ಬನೇ ಕೆಲಸದವನು ಕ್ರಿಸ್ತನ ಪರಿಮಳವನ್ನ ಬೀಸೋದಿಕ್ಕೆ ಶುರು ಮಾಡಿದ್ರೆ, ಅಲ್ಲಿ ಪೌಲ ಹೇಳಿರುವಂಥದ್ದು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುವಂತಹ ದೇವರಿದ್ದಾನೆ. ಸುವಾರ್ತೆ ಸೇವೆ ನಮ್ಮದಲ್ಲ, ದೇವರದು. ನಾವು ಕೇವಲ ಸೇವಕರು. ಆದ್ರೆ ನಾವೇನ್ ಮಾಡಬೇಕು? ಪವಿತ್ರತೆಯಲ್ಲಿರಬೇಕು. ನಾವು ದೈವಿಕವಾದ ಪ್ರೀತಿ ಎಂಬ ಪರಿಮಳದಲ್ಲಿ ಇರಬೇಕು. ಆಗ ಮಾತ್ರ ನಮ್ಮ ಮೂಲಕ ಸುವಾರ್ತೆ ಎಂಬ ಪರಿಮಳ ಪ್ರವಾಹಗೊಳ್ಳುವುದಕ್ಕೆ ಸಾಧ್ಯ. ಪ್ರೀತಿಯ ದೇವಜನರೇ, ಇಟ್ ಲುಕ್ ಲೈಕ್ ಎ ಸ್ಟ್ರೇಂಜ್ ಫಾರ್ ಯು. ಈ ಒಂದು ಪ್ರಸಂಗ ನಿಮಗೆ ಒಂದು ವಿಭಿನ್ನತೆಯಿಂದ ಕೂಡಿದಾಗಿ ಕಾಣಬಹುದು, ಬಟ್ ದಿಸ್ ಇಸ್ ದ ರಿಯಾಲಿಟಿ. ಇದು ರಿಯಾಲಿಟಿ ಪ್ರಿಯರೇ. ಯೋಚನೆ ಮಾಡಿ. ದೇವರು ನಮ್ಮನ್ನು ಪುರೋಹಿತರಾಗಿ ಆಯ್ಕೆ ಮಾಡಿಕೊಂಡಿರಲಾಗಿ, ಅಥವಾ ಪುರೋಹಿತ ಸೇವೆಗೆ ನಮ್ಮನ್ನ ಆರಿಸಿಕೊಂಡಿರಲಾಗಿ, ನಾವುಗಳು ಕ್ರಿಸ್ತನ ಪರಿಮಳಗಳಾಗಿದ್ದೇವ. ಯೇಸು ಸ್ವಾಮಿ ತನ್ನೊಂದಿಗಿದ್ದಂತಹ ಶಿಷ್ಯರಿಗೆ ಹೇಳಿದ್ರು, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲಿ, ಯೂದಾಯದಲ್ಲಿ, ಸಮಾರ್ಯದಲ್ಲಿ, ಭೂಮಿಯ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು. ಅರ್ಥ, ಕ್ರಿಸ್ತನ ಪರಿಮಳವನ್ನು ಬೀಸುವಂತವರಾಗಿರಬೇಕು. ದೇವರು ತಾರ್ಸದ ಸೌಲನನ್ನು ಕರೆದಂಥದ್ದು ಅನ್ಯ ಜನರಿಗೆ, ಅರಸುಗಳಿಗೆ, ಇಸ್ರಾಯೇಲ್ಯರಿಗೆ ನನ್ನ ಹೆಸರನ್ನು ತಿಳಿಸುವುದಕ್ಕೋಸ್ಕರವಾಗಿ, ನನ್ನ ಪರಿಮಳವಾಗಿ ಮಾರ್ಪಡುವುದಕ್ಕೋಸ್ಕರವಾಗಿ. ಸುವಾರ್ತೆಯ ನಿಮಿತ್ತವಾಗಿ ಪೌಲನು ಅನೇಕ ವಿಧವಾದ ಪ್ರಯಾಸಗಳನ್ನು ಅನುಭವಿಸಿದ. ಸೆರೆಮನೆಯಲ್ಲಿ ಹಾಕಲ್ಪಟ್ಟ. ಸೆರೆಮನೆಯಲ್ಲಿ ಸುಮಾರು 2 ವರ್ಷ ಕಾಲ ರೋಮನ್ ಸೆರೆಮನೆಯಲ್ಲಿ ವಾಸಿಸಿದಂತಹ ಕಾಲದಲ್ಲಿ, ಆ ರೋಮನ್ ಸೆರೆಮನೆಯಲ್ಲಿ ಪೌಲ ಕ್ರಿಸ್ತನ ಪರಿಮಳವಾಗಿದ್ದ. ಫಿಲಿಪ್ಪಿ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನಾನು ಸೆರೆಯಾಗಿರುವಂಥದ್ದು ಕ್ರಿಸ್ತನ ಸುವಾರ್ತೆ ನಿಮಿತ್ತ ಎಂಬುದಾಗಿ ಅರಮನೆಯಲ್ಲಿರುವಂಥ ಎಲ್ಲರಿಗೂ ಗೊತ್ತು.
ಒಬ್ಬ ವ್ಯಕ್ತಿ ಸೆರೆಯಾದಾಗ ಆತ ಏನಾದರೂ ರೋಮನ್ ನಿಯಮಗಳನ್ನು ಮೀರಿರಬೇಕು. ಆದರೆ ಪೌಲ ರೋಮನ್ ಕಾರಾಗೃಹದಲ್ಲಿ ಸೆರೆಮನೆಯಲ್ಲಿ ಸೆರೆಯಾದಂಥದ್ದು ರೋಮನ್ ನಿಯಮಗಳನ್ನ ಮೀರಿದ್ದರ ಫಲವಾಗಿ ಅಲ್ಲ, ಬದಲಾಗಿ ಸುವಾರ್ತೆಯನ್ನು ಸಾರಿದ್ದರ ಫಲವಾಗಿ ಆಗಿದ್ದಾಗ್ಯೂ ಆ 2 ವರ್ಷ ಕಾಲ ಆತ ಏನ್ ಮಾಡ್ದ? ಅಲ್ಲೂ ಸಹ ಪರಿಮಳವನ್ನ ಬೀರುವಂತ ವ್ಯಕ್ತಿಯಾಗಿದ್ದ. ನೋ ಒನ್ ಕ್ಯಾನ್ ಸ್ಟಾಪ್ ದ ಫ್ರಾಗ್ನೆನ್ಸ್. ಸೊ ಯಾರಿಂದಲೂ ಪರಿಮಳವನ್ನ ತಡೆಯುವುದಕ್ಕೆ ಸಾಧ್ಯ ಇಲ್ಲ. ವಿ ಕ್ಯಾನ್ ಸ್ಟಾಪ್ ದ ಫ್ಲೋಯಿಂಗ್ ವಾಟರ್ಸ್. ಹರಿಯುವಂತ ನೀರನ್ನ ನಾವು ಬೇಕಾದ್ರೆ ತಡಿಬಹುದು. ಆದರೆ ಹೊರಸೂಸುವಂತಹ ಸುವಾಸನೆಯನ್ನ ಪರಿಮಳವನ್ನು ಯಾರಿಂದಲೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟೇ ಗಟ್ಟಿಯಾಗಿ ಕದ ಮುಚ್ಚಿದ್ರೇನು ಆ ಪರಿಮಳ ನಮ್ಮ ಮೂಗಿಗೆ ಬರ್ತದೆ. ಪ್ರಿಯರೇ, ನಾವು ಪವಿತ್ರತೆಯಲ್ಲಿ ನಮ್ಮನ್ನು ಕಾಪಾಡಿಕೊಂಡ್ರೆ, ನಾವು ದೇವರ ಪ್ರೀತಿಯಲ್ಲಿ ನಮ್ಮನ್ನು ಕಾಪಾಡಿಕೊಂಡ್ರೆ, ನಮ್ಮ ಮೂಲಕ ಸುವಾರ್ತೆ ಎಂಬ ಪರಿಮಳ ಪ್ರಸಾರವಾಗುವಂಥದ್ದನ್ನು ಅಥವಾ ಪ್ರವಾಹವಾಗುವಂಥದ್ದನ್ನು ಈ ಲೋಕದ ಯಾವ ಶಕ್ತಿಯಿಂದಲೂ ತಡೆಯುವುದಕ್ಕೆ ಸಾಧ್ಯವಿಲ್ಲ. ಗೊತ್ತಲ್ಲ? ಸೊ ಯಾಕೆ ನಮಗೆ ಪ್ರಯಾಸಗಳು ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ವಿ ಆರ್ ನಾಟ್ ಕೀಪಿಂಗ್ ದ ಫ್ರಾಗ್ನೆನ್ಸ್ ಆಫ್ ಹೋಲಿನೆಸ್ ಇನ್ ಅವರ್ ಡೇ ಟು ಡೇ ಲೈಫ್. ಪವಿತ್ರತೆ ಎಂಬ ಪರಿಮಳವನ್ನು ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ಇಟ್ಕೊಂಡಿಲ್ಲ. ಪ್ರೀತಿ ಎಂಬ ಪರಿಮಳವನ್ನು ನಮ್ಮ ಜೀವಿತದಲ್ಲಿ ಇಟ್ಕೊಂಡಿಲ್ಲ. ಅಷ್ಟೇ ನಾವು ಮಾಡಬೇಕಾಗಿದ್ದು. ಡೂ ಯುವರ್ ವರ್ಕ್. ನಿಮ್ಮ ಕೆಲಸ ನೀವು ಮಾಡಿ. ಓದುವಂತವರ ಓದ್ರಿ. ದೇವರು ನಿಮ್ಮನ್ನು ಎಲ್ಲಾದ್ರೂ ಕೆಲಸಕ್ಕೆ ಹಾಕಿದ್ರೆ ಕೆಲಸ ಮಾಡಿ. ಬಟ್ ಬಿ ದ ಫ್ರಾಗ್ನೆನ್ಸ್ ಆಫ್ ಕ್ರೈಸ್ಟ್. ಆಗಿರುವಂತಹ ಸ್ಥಳದಲ್ಲಿ ಕ್ರಿಸ್ತನ ಪರಿಮಳವಾಗಿರ್ರಿ. ನಾವು ಕ್ರಿಸ್ತನ ಪರಿಮಳವ? ನಾವು ಕ್ರಿಸ್ತನ ಸುವಾಸನೆಯಾಗಿದ್ದೇವ? ಸೊ ಲೆಟ್ ಅಸ್ ಎಕ್ಸಾಮಿನ್. ಯೋಚನೆ ಮಾಡಿ. See how many opportunity that God has given to be a fragrance of Christ. So ಕ್ರಿಸ್ತನ ಪರಿಮಳವಾಗುವುದಕ್ಕೆ ಎಷ್ಟು ಸಂದರ್ಭವನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ಯು ಮೇ ಬಿ ವರ್ಕಿಂಗ್ ಇನ್ ಎ ಗೌರ್ಮೆಂಟ್ ಆಫೀಸ್. ನೀವು ಯಾವುದೋ ಸರ್ಕಾರದ ಕೆಲಸ ಇರ್ಬೋದು, ಆರ್ ಯಾವುದಾದ್ರೂ ಉನ್ನತವಾದಂತಹ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಯಾಗಿರ್ಬೋದು. ಸೊ ಅಲ್ಲಿ ಐ ಕೆನಾಟ್ ಕಮ್, ಅಲ್ಲಿ ನನಗೆ ಎಂಟ್ರಿ ಇಲ್ಲ, ಬಟ್ ನಿಮಗೆ ಎಂಟ್ರಿ ಇದೆ ಅಲ್ಲಿ. ಸೊ ಅಲ್ಲಿ ಯು ಕ್ಯಾನ್ ಬಿ ಎ ಫ್ರಾಗ್ನೆನ್ಸ್ ಫಾರ್ ಕ್ರೈಸ್ಟ್. ಅಲ್ಲಿ ನೀವು ಕ್ರಿಸ್ತನ ಪರಿಮಳವಾಗಿ ಮಾರ್ಪಡಬಹುದು. ಸೊ ಯಾಕೆ ಆಗ್ತಾ ಇಲ್ಲ? ಸೊ ಕೆಲವು ವರ್ಷಗಳ ಹಿಂದೆ ಸುವಾರ್ಥೀಕರಣಕ್ಕೆ ಒಂದು ಫಾರ್ಮುಲಾವನ್ನು ತೆಗೆದುಕೊಂಡ್ಬಂದ್ರು. ಈಚ್ ಒನ್ ಗೆಟ್ ಒನ್. ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಸಭೆಗೆ ತರಬೇಕು. ದ ಸೇಮ್ ಥಿಂಗ್ ಅಪ್ಲೈ ಟು ಇನ್ ಯುವರ್ ಲೈಫ್. ಬಟ್ ಡೋಂಟ್ ಬ್ರಿಂಗ್ ಟು ಚರ್ಚ್, ಬ್ರಿಂಗ್ ಟು ಕ್ರೈಸ್ಟ್. ಈಚ್ ಒನ್ ಗೆಟ್ ಒನ್. So wherever you are, be fragrance. ಕ್ರೈಸ್ತತ್ವದ ಪರಿಮಳ ನಿಮ್ಮ ಮೂಲಕವಾಗಿ ಬೀಸಲಿ. Why can't? ಯಾಕೆ ಸಾಧ್ಯವಾಗ್ತಾ ಇಲ್ಲ? The simple reason. What happened to Nadab Abihu? ನಾದಾಬನಿಗೂ ಅಬಿಹು ಏನಾಯ್ತು? ಅವರು ಬೇರೊಂದು ಬೆಂಕಿಯನ್ನು ತಂದರು. ಸೊ ಕೆಲವರು ಸುವಾರ್ತೆ ಸಾರ್ತಾರೆ,
But their intention is not to fill the heaven, to fill the church. Don't proclaim gospel to fill the church. ನಿನ್ನ ಸಭೆಯನ್ನು ತುಂಬಿಸಕ್ಕೋಸ್ಕರ ಸುವಾರ್ತೆ ಸರಬೇಡ. So let fill the heaven. ಪರಲೋಕ ತುಂಬುವಂತ ಸುವಾರ್ತೆಯನ್ನು ಸಾರು. ನಾವು ಸಾರುವಂತ ಸುವಾರ್ತೆ ಸಭೆ ತುಂಬುವಂತ ಸುವಾರ್ತೆ. ಬಂದ್ರೆ ಮದುವೆ ಆಗುತ್ತೆ, ಕೆಲಸ ಸಿಕ್ಕುತ್ತೆ, ಮಕ್ಕಳಾಗುತ್ತೆ, ಆರ್ಥಿಕತೆ ಸಿಕ್ಕುತ್ತೆ, ಹಳೆ ಕೇಸ್ಗಳು ಹೋಗುತ್ತೆ, ನಿಮ್ಮ ತಂದೆ ತಾಯಿಗಳ ಆಸ್ತಿ ನಿಮ್ಗೆ ಸಿಕ್ಕುತ್ತೆ. ಸೊ ಇವು ನಾವು ಸಾರುವಂತ ಸುವಾರ್ತೆ. ಸೊ ದಿಸ್ ಓನ್ಲಿ ಫಿಲ್ ದ ಚರ್ಚ್. ಟು ಫಿಲ್ ದ ಹೆವೆನ್, ಪರಲೋಕ ತುಂಬಬೇಕಾದ್ರೆ ನಾವೇನ್ ಮಾಡಬೇಕು? ರಕ್ಷಣೆಯ ಸುವಾರ್ತೆಯನ್ನು ಸಾರಬೇಕು. ಏನು ರಕ್ಷಣೆಯ ಸುವಾರ್ತೆ? ಪರಲೋಕ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಪ್ರತಿಯೊಬ್ಬನು ನಿಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಪೇತ್ರನು ಮಾಡಿದಂತ ಪ್ರಸಂಗ. ಜನ ಕೇಳಿದ್ರು, ವಾಟ್ ಮಸ್ಟ್ ವಿ ಡೂ? ಏನ್ ಮಾಡಬೇಕು? ಪೇತ್ರ ಹೇಳ್ದ, ನೀವೆಲ್ಲರೂ ನಿಮ್ಮ ಪಾಪಗಳು ಪರಿಹಾರ ಆಗೋದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡ್ಕೊಳ್ರಿ. ಇದು ಸುವಾರ್ತೆ. ಸೊ ಈ ಸುವಾರ್ತೆ ಎಂಬ ಪರಿಮಳ ನಮ್ಮ ಮೂಲಕ ಏನ್ ಮಾಡಬೇಕು? ವ್ಯಾಪಿಸಬೇಕು. ಪ್ರಿಯರೇ, ಇದು ದೇವರು ನಮಗೆ ಕೊಟ್ಟಿರುವಂತಹ ಸಂದೇಶ. ಸೊ ವಿ ಆರ್ ಇನ್ ದ ಲಾಸ್ಟ್ ಡೇಸ್ ಆಫ್ ದ ಜುಲೈ ತಿಂಗಳಿನ ಕೊನೆಯ ದಿನಗಳಿಗೆ ಬೇರೆ ಬಂದಿದ್ದೇವೆ. ಇವತ್ತು 24, ಇನ್ನು ಕೇವಲ 4 ದಿನಗಳು ಮಾತ್ರ. ಹ್ಯಾಸ್ ವಿ ಎಂಟರ್ ಟು ದ ಆಗಸ್ಟ್ ತಿಂಗಳಿಗೆ ನಾವು ಕಾಲಿಡುವುದಕ್ಕಿಂತ ಮುಂಚೆ ಈ 4 ದಿನ, ಇವತ್ತು ಸೇರಿ 5 ದಿನ, ತೀರ್ಮಾನ ಮಾಡ್ರಿ. ಲಾರ್ಡ್, ಕರ್ತನೆ, ಐ ವಾಂಟ್ ಟು ಬಿ ಫ್ರಾಗ್ರೆನ್ಸ್ ಫಾರ್ ಯು. ನಾನು ನಿನ್ನ ಪರಿಮಳವಾಗಿ ಮಾರ್ಪಡಬೇಕು. ವೇರ್ ಐ ಆಮ್. ದೇವರ ನನ್ನನ್ನು ಹಾಕಿರುವ ಸ್ಥಳಗಳಲ್ಲಿ ನಾನು ಪರಿಮಳವಾಗಿ ನನ್ನನ್ನು ಮಾರ್ಪಡಿಸು. ಸೊ ದಿಸ್ ಇಸ್ ವಾಟ್ ಗಾಡ್ ವಾಂಟ್ ಫ್ರಮ್ ಯು. ಇದು ದೇವರು ನಿನ್ನಿಂದ ಬಯಸುವಂಥದ್ದು. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಮತ್ತು ಆವರ್ತಿ ನಮ್ಮನ್ನೇ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ನಿಮ್ಮ ವಾಕ್ಯದ ಗುಣಾರ್ಥವನ್ನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ನಿಮ್ಮ ಪರಿಮಳವಾಗಿ ನಮ್ಮನ್ನು ಮಾರ್ಪಡಿಸು. ಪೌರೋಹಿತ್ಯ ಸೇವೆಯನ್ನು, ಪೌರೋಹಿತ್ಯ ದೀಕ್ಷೆಯನ್ನು ನೀವು ನಮಗೆ ಕೊಟ್ಟಿರುವಂಥದ್ದು ನಿಮ್ಮ ಪರಿಮಳವಾಗಿ ಮಾರ್ಪಡುವುದಕ್ಕೆ. ಪೌಲನು ಹೇಳ್ತಾ ಇದ್ದಾನೆ, ಸುವಾರ್ತೆ ಸಾರದಿದ್ದರೆ ಅಯ್ಯೋ ನನ್ನ ಗತಿ ಏನು ಹೇಳಲಿ. ಸುವಾರ್ತೆ ಸಾರಬೇಕೆಂಬ ದೌತ್ಯ ನನ್ನ ಮೇಲೆ ಇದೆ. ಸೊ ಈಗಿರಲಾಗಿ ಪ್ರಿಯ ಕರ್ತನೆ, ನಮ್ಮ ದೌತ್ಯವನ್ನು ನಾವು ಗ್ರಹಿಸಿ ನಮ್ಮ ಜೀವಿತದಲ್ಲಿ ನಾವು ಮುಂದಕ್ಕೆ ಸಾಗುವಂತೆ ಕೃಪೆ ಮಾಡು. ಕರ್ತನೆ, ಈ ಜುಲೈ ತಿಂಗಳಿನ ಬಾಕಿ 4-5 ದಿನದಲ್ಲಿ ವ್ಯರ್ಥವಾಗಿ ನಮ್ಮ ಸಮಯವನ್ನು ಕಳೆಯದೆ ಕ್ರಿಸ್ತನ ಪರಿಮಳವಾಗಿ ನಮ್ಮನ್ನು ಮಾರ್ಪಡಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ದೇವತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇಲೆ. ಸೊ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.